So hi students, today we are discussing about session 3 of unit 3, measure of location and dispersion. Andre experiment number 15 in statistics and analytics subject ಬಗ್ಗೆ discuss ಮಾಡ್ತಾ ಇದ್ದೀವಿ. So ಹಿಂದಿನ session ಬಗ್ಗೆ ನಾವು discuss ಮಾಡೋದಾದ್ರೆ ಹಿಂದಿನ session ಅಲ್ಲಿ what we have discussed is we have found quartiles, ರೇಂಜ್, ಇಂಟರ್ ಕ್ವಾರ್ಟೈಲ್ ರೇಂಜ್ ಮತ್ತೆ ಕ್ವಾರ್ಟೈಲ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ನಂಬರ್ 14 ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮೆಜರ್ ಆಫ್ ಡಿಸ್ಪರ್ಷನ್, ಕ್ವಾರ್ಟೈಲ್ ಡಿವಿಯೇಷನ್, ದೆನ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್, ದೆನ್ ಮೀನ್ ಡಿವಿಯೇಷನ್, how to find mean deviation in Excel spreadsheet, merits and demerits of mean deviation, and then experiment to collect the current yield of a crop from 50 different persons in your locality and determine mean deviation and quartile deviation in Microsoft Excel and brief your inference with less than 30 words. Andre experiment ಏನಿದೆ to collect the current yield of a crop. ಓಕೆ, ಒಂದು ಯಾವುದೋ ಒಂದು ಈಲ್ಡ್ ಕ್ರಾಪ್ ತಗೊಂಡು ಅದು 50 ಡಿಫ್ರೆಂಟ್ ಜನಕ್ಕೆ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ, ಅಥವಾ ಯಾವ್ದಾವ್ದು ಬೆಳೆದಿದ್ದಾರೆ ಅಂತ ಹೇಳಿ, ಅದಕ್ಕೆ ನಾವು ಮೀನ್ ಡಿವಿಯೇಷನ್ ಮತ್ತೆ ಕ್ವಾರ್ಟೈಲ್ ಡಿವಿಯೇಷನ್ ಅನ್ನ ಕಂಡುಹಿಡಿತೀವಿ. ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಸೆಷನ್. ದಟ್ ಈಸ್ ಎಕ್ಸ್ಪೆರಿಮೆಂಟ್ ನಂಬರ್ 15. ನೌ ವಿ ಡಿಸ್ಕಸ್ ಅಬೌಟ್ ವಾಟ್ ಈಸ್ ಮೆಜರ್ ಆಫ್ ಡಿಸ್ಪರ್ಷನ್. ಏನು ಡಿಸ್ಪರ್ಷನ್ ಅಂದ್ರೆ? ಡಿಸ್ಪರ್ಸ್ ಅಂದ್ರೆ ಏನು? ಹೋಗಿ ಹರಡ್ಕೊಳ್ಳಿ ಅಂತ, ಹರಡೋದು ಅಂತ. ಡಿಸ್ಪರ್ಸ್ ಅಂದ್ರೆ ಹರಡ್ಕೊಳ್ಳೋದು, ಚದರಿ ಹೋಗೋದು, ಅದನ್ನ ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ಸೊ ಅದು ಎಷ್ಟು ಚದರಿ ಹೋಗಿದೆ, ಎಷ್ಟು ಡಿಸ್ಪರ್ಸ್ ಆಗಿದೆ, ಓಕೆ, ಎಷ್ಟು ದೂರ ಹೋಗಿದೆ, ಅದನ್ನ ನಾವು ಕಂಡುಹಿಡಿಯೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಮೆಜರ್ ಆಫ್ ಡಿಸ್ಪರ್ಷನ್. ಎಷ್ಟು ದೂರ ಚದರಿ ಹೋಗಿದೆ, ಎಷ್ಟು ದೂರ ಹರಡ್ಕೊಂಡಿದೆ, ದಟ್ ಈಸ್ ವಾಟ್ ವಿ ಕಾಲ್ ಮೆಜರ್ ಆಫ್ ಡಿಸ್ಪರ್ಷನ್. ಸೊ ದ ಎಕ್ಸ್ಟೆಂಟ್ ಟು ವಿಚ್ ದ ನ್ಯೂಮರಿಕಲ್ ಡೇಟಾ ಈಸ್ ಲೈಕ್ಲಿ ಟು ಬಿ ಸ್ಪ್ರೆಡ್ ಆರ್ ಡಿಸ್ಪರ್ಸ್ಡ್. ಎಷ್ಟು ಸ್ಪ್ರೆಡ್ ಆಗಿದೆ ಅಂದ್ರೆ ಹರಡ್ಕೊಂಡಿದೆ, ಅಥವಾ ಡಿಸ್ಪರ್ಸ್ಡ್ ಎಷ್ಟು ದೂರ ಹೋಗಿದೆ, ಅಥವಾ ಎಷ್ಟು ದೂರ ವೇರಿ ಆಗ್ತಾ ಇದೆ, ಅವೆಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಅದನ್ನ ಡಿಸ್ಪರ್ಷನ್ ಅಂತ ಹೇಳಿ ಕರಿತೀವಿ. ಅದು ಯಾಕೆ ಹೆಲ್ಪ್ ಆಗುತ್ತೆ? ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಡೇಟಾ ಡಿಸ್ಟ್ರಿಬ್ಯೂಷನ್. ದೆನ್ ಮೆಜರ್ ಆಫ್ ಡಿಸ್ಪರ್ಷನ್ ದಟ್ ಹೆಲ್ಪ್ಸ್ ಟು ಇಂಟರ್ಪ್ರಿಟ್ ದ ವೇರಿಯಬಿಲಿಟಿ ಇನ್ ಡೇಟಾ. ಅಂದ್ರೆ ಡೇಟಾ ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಯಾವ ತರ ವೇರಿಯೇಷನ್ ಆಗಿದೆ, ಎಷ್ಟು ದೂರ ಹೋಗ್ತಾ ಇದೆ, ಅವೆಲ್ಲ ಅದನ್ನು ತಿಳ್ಕೊಂಡ್ರೆ ನಾವು ಮುಂದೆ ಅದ್ರ ಫ್ಯೂಚರ್ ನ ನಾವು ತಿಳ್ಕೊಳ್ಳಿಕ್ಕೆ ಇಷ್ಟ ಆಗ್ತಾ, ಅದು ಕರೆಕ್ಟ್ ಆಗಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕರೋನಾ ಯಾವ ತರ, ಎಷ್ಟು ದೂರದಲ್ಲಿ ಹರಡ್ಕೊಂಡಿದೆ, ಎಷ್ಟು ದೂರದಲ್ಲಿ ನಿಂತ್ಕೊಂಡಿದ್ರೆ ಹರಡುತ್ತೆ, ಓಕೆ, ಒಬ್ಬರಿಂದ ಎಷ್ಟು ಜನಕ್ಕೆ ಹರಡಬಹುದು, ಯಾವ್ಯಾವ ತರ ಹರಡಬಹುದು, ಅವೆಲ್ಲ ನಮಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಮುಂದೆ ನಾವು ಪ್ರಿಕಾಷನ್ ಮೆಸರ್ಸ್ ತಗೊಳ್ಳಿಕ್ಕೆ ಉಪಯೋಗ ಬರುತ್ತೆ. ಅದೇ ರೀತಿ ಇವನ್ ಡಿಸ್ಪರ್ಷನ್ ಅಲ್ಲೂ ಕೂಡ ಅಷ್ಟೇ, ಆ ಒಂದು ಡೇಟಾ ಹೇಗೆ ಡಿಸ್ಪರ್ಸ್ ಆಗಿದೆ ಅನ್ನೋದನ್ನ ತಿಳ್ಕೊಂಡ್ರೆ ನಮ್ಗೆ ಅದನ್ನ ಇಂಟರ್ಪ್ರೇಟ್ ಮಾಡ್ಲಿಕ್ಕೆ ಉಪಯೋಗ ಆಗತ್ತೆ. ದೆನ್ ಈ ಒಂದು ಮೆಜರ್ ಆಫ್ ಡಿಸ್ಪರ್ಷನ್ಸ್ ಅಲ್ಲಿ 2 ಟೈಪ್ ಇದೆ. ಒಂದು ಅಬ್ಸಲ್ಯೂಟ್ ಮೆಜರ್ಸ್ ಅಂತ ಹೇಳಿ, ಇನ್ನೊಂದು ರಿಲೇಟಿವ್ ಮೆಜರ್ಸ್ ಅಂತ ಹೇಳಿ. ಓಕೆ, ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಮೆಜರ್ಸ್. ಒನ್ ಈಸ್ ಅಬ್ಸಲ್ಯೂಟ್ ಮೆಜರ್ಸ್ ಅಂಡ್ ಅನದರ್ ಒನ್ ಈಸ್ ರಿಲೇಟಿವ್ ಮೆಜರ್ಸ್. ಈ ಅಬ್ಸಲ್ಯೂಟ್ ಮೆಜರ್ಸ್ ಅಲ್ಲಿ ಯಾವ್ಯಾವ್ದು ಬರುತ್ತೆ? ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಅಬ್ಸಲ್ಯೂಟ್ ಡಿವಿಯೇಷನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈ 4 ಅಬ್ಸಲ್ಯೂಟ್ ಮೆಜರ್ಸ್ ಅಲ್ಲಿ. ಅಬ್ಸಲ್ಯೂಟ್ ಅಂದ್ರೆ ಏನು? ಆಲ್ಮೋಸ್ಟ್ ವಿ ವಿಲ್ ಗೆಟ್ ಪಾಸಿಟಿವ್ ವ್ಯಾಲ್ಯೂಸ್ ಓನ್ಲಿ, ನೆಗೆಟಿವ್ ವ್ಯಾಲ್ಯೂಸ್ ಬರೋದಿಲ್ಲ ನಮಗೆ. ಜನರಲಿ ವಿ ಗೆಟ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್. ವಿ ಗೆಟ್ ಟೇಕ್ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಅನ್ನ ತಗೊಳ್ತೀವಿ. ಓಕೆ, ಅಂಡ್ ಇಲ್ಲಿ ಡೇಟಾ ಡೈರೆಕ್ಟ್ ಆಗಿ ನಾವು ತಗೊಳ್ತೀವಿ. ನಮ್ಮ ಹತ್ರ ಅವೈಲಬಲ್ ಇರ್ತಕ್ಕಂಥ ಡೇಟಾ ತಗೊಂಡು ಈ ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡ್ತೀವಿ. ರೇಂಜ್ ನಿಮಗೆ ಗೊತ್ತಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ, ಅದನ್ನ ಪ್ರೀವಿಯಸ್ ಸೆಷನ್ ಅಲ್ಲಿ ಮಾಡಿದ್ದೀವಿ. ಕ್ವಾರ್ಟೈಲ್ಸ್ ಅನ್ನ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಕಂಡುಹಿಡಿದಿದ್ದೀವಿ. Now we are finding quartile deviations. Okay, ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. Then mean absolute deviation. Mean absolute deviation ಅಂದ್ರೂ ಒಂದೇ, mean deviation ಅಂದ್ರೂ ಒಂದೇ. ಅದನ್ನು ಕೂಡ ಈ ಒಂದು ಸೆಷನ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಇನ್ ದಿಸ್ ಸೆಷನ್ ಈ ಒಂದು 4ರಲ್ಲಿ ರೇಂಜ್ ಆಲ್ರೆಡಿ ಆಗೋಗಿದೆ. ಓಕೆ, now in this session we are going to discuss what is quartile deviation and what is mean deviation. ಇದು ಇನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆಯಲ್ಲ, ಅದು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಬರುತ್ತೆ. ವಾಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳಿ. ದೆನ್ ದೀಸ್ ಥಿಂಗ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಡಿಸ್ಕಸ್. ಓಕೆ, ರಿಲೇಟಿವ್ ಮೆಜರ್ ಬಗ್ಗೆ ನಾವು ಡಿಸ್ಕಸ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್, ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಟೈಪ್ಸ್ ಆಫ್ ಮೆಜರ್ ಆಫ್ ಡಿಸ್ಪರ್ಷನ್. There are 2 types, main types of dispersion methods as I discussed now.
So there are two main types. What is the two types? Absolute measure of dispersion, relative measure of dispersion. ಎರಡು ಟೈಪ್ ಇದೆ. ಒಂದು absolute measure of dispersion, ಇನ್ನೊಂದು relative measure of dispersion. What is absolute measure of dispersion andre? Absolute measure of dispersion use the original units of data and are most useful for understanding the dispersion within the context of your experiment and measurements. ಅಂದ್ರೆ ನಮ್ಮ ಹತ್ರ ರಾ ಡೇಟಾ, ಕಣ್ಣಿಗೆ ಕಾಣಿಸ್ತಕ್ಕಂಥ ಡೇಟಾ ಏನಿದೆಯಲ್ಲ, ಆ ಡೇಟಾವನ್ನ ನೇರವಾಗಿ ತಗೊಂಡು ಅದಕ್ಕೆ ನಾವು ಡಿಸ್ಪರ್ಷನ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ನಾವು ಅಬ್ಸಲ್ಯೂಟ್ ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ಹೇಳ್ತೀವಿ. ಇದು ಯಾಕೆ ಉಪಯೋಗ ಆಗುತ್ತೆ ಅಂತಂದ್ರೆ, ಒಂದು ಪಾಯಿಂಟ್ ಇಂದ ಡೇಟಾ ಯಾವ ತರ ಹರಡ್ಕೊಂತಾ ಇದೆ, ಯಾವ ತರ ವೇರಿಯೇಷನ್ ಆಗ್ತಾ ಇದೆ. ಈಗ ಯಾವ್ದೋ ಒಂದು ಗುಡ್ಡ ಇರುತ್ತೆ, ನಿಮ್ಮ ಊರಲ್ಲಿ ಯಾವ್ದೋ ಒಂದು ದೊಡ್ಡ ಗುಡ್ಡ ಇದೆ ಅನ್ಕೊಳ್ಳಿ. ಆ ಗುಡ್ಡ ಸೆಂಟರ್ ಪಾರ್ಟ್ ಇಂದ ಯಾವ ತರ ಡಿಸ್ಪರ್ಷನ್ ಆಗಿದೆ. ಕೆಲವೊಂದು ನೇರವಾಗಿ ಸ್ಟ್ರೈಟ್ ಆಗಿ ಇರ್ತವೆ, ಕೆಲವೊಂದು ತುಂಬಾ ಹಗಲ್ಕೊಂಡಿರ್ತವೆ ಗುಡ್ಡಗಳು ಅಲ್ವಾ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಡಿಸ್ಪರ್ಷನ್ ಅಂತ ಹೇಳಿ. ಆ ಒಂದು ಡಿಸ್ಪರ್ಷನ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಅಬ್ಸಲ್ಯೂಟ್ ಮೆಷರ್ ಆಫ್ ಡಿಸ್ಪರ್ಷನ್ ಅನ್ನ ತಗೊಳ್ತೀವಿ. ದೆನ್ ಅಬ್ಸಲ್ಯೂಟ್ ಮೆಷರ್ ಆಫ್ ಡಿಸ್ಪರ್ಷನ್ಸ್ ಅಲ್ಲಿ ಏನೇನ್ ಇದೆ ಅಂದ್ರೆ, ರೇಂಜ್, ಇದು ಗೊತ್ತಿದೆ, ರೇಂಜ್ ದಟ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ದೆನ್ ಕ್ವಾರ್ಟೈಲ್ ಡಿವಿಯೇಷನ್ಸ್ ಇದೆ. ಏನು ಕ್ವಾರ್ಟೈಲ್ ಡಿವಿಯೇಷನ್ಸ್ ಅಂದ್ರೆ ಅದನ್ನ ಈಗ ನಾವು ಡಿಸ್ಕಸ್ ಮಾಡ್ತೀವಿ. ಇನ್ ದ ಪ್ರೀವಿಯಸ್ ಸೆಷನ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ ದಟ್. ಇಂಟರ್ ಕ್ವಾರ್ಟೈಲ್ ರೇಂಜ್ ವರ್ಗೂ ಕಂಡುಹಿಡಿದ್ವಿ. ಕ್ವಾರ್ಟೈಲ್ 1, ಕ್ವಾರ್ಟೈಲ್ 2, ಕ್ವಾರ್ಟೈಲ್ 3, ಕ್ವಾರ್ಟೈಲ್ 4 ಕಂಡುಹಿಡಿಯೋದು ತಗೊಂಡಿದ್ದೀವಿ. ದೆನ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಅನ್ನ ತಗೊಂಡಿದ್ದೀವಿ. ಅದ್ರದ್ದು ಕಂಟಿನ್ಯೂಡ್ ಪಾರ್ಟ್ ಕ್ವಾರ್ಟೈಲ್ ಡಿವಿಯೇಷನ್ ಬರುತ್ತೆ ಈಗ. ದೆನ್ ಮೀನ್ ಕಂಡುಹಿಡಿಯೋದು ಹೇಗೆ ಅಂತ ನಿಮಗೆ ಗೊತ್ತಿದೆ. ಇನ್ ದಿಸ್ ಒನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಮೀನ್ ಡಿವಿಯೇಷನ್. ಅಂದ್ರೆ ಆ ಮೀನ್ ಇಂದ ವ್ಯಾಲ್ಯೂಗಳು ಯಾವ ತರ ಡಿವಿಯೇಷನ್ ಆಗಿದೆ. ಮೀನ್ ಆವರೇಜ್ ವ್ಯಾಲ್ಯೂ ಇದೆಯಲ್ಲ, ಆವರೇಜ್ ವ್ಯಾಲ್ಯೂ ಇಂದ ಮೇಲೆ ಅಥವಾ ಕೆಳಗೆ ಅಥವಾ ಆ ಕಡೆ ಅಥವಾ ಈ ಕಡೆ ವ್ಯಾಲ್ಯೂಸ್ ಯಾವ ತರ ಡಿವಿಯೇಷನ್ ಆಗಿದೆ, ಯಾವ ತರ ಡಿಸ್ಪರ್ಸ್ ಆಗಿದೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ತೀವಿ. ಅಂಡ್ ದಿಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ದಿಸ್ ಈಸ್ ಎಕ್ಸ್ಪೆರಿಮೆಂಟ್ ನಂಬರ್ 16. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಎಕ್ಸ್ಪೆರಿಮೆಂಟ್ ನಂಬರ್ 16. ಅಂಡ್ ವೇರಿಯನ್ಸ್ ಒಂದಿದೆ, ಅದು ಕೂಡ ಎಕ್ಸ್ಪೆರಿಮೆಂಟ್ ನಂಬರ್ ಡಿಸ್ಕಸ್ ಮಾಡ್ತೀವಿ, ದಟ್ ಈಸ್ 17. ಓಕೆ, ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ವೇರಿಯನ್ಸ್ ಇವನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ ನೆಕ್ಸ್ಟ್ ನಾವು ಎಕ್ಸ್ಪೆರಿಮೆಂಟ್ ಗಳಲ್ಲಿ. ಓಕೆ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ವೇರಿಯನ್ಸ್, ದೀಸ್ ಆರ್ ದ ಟೈಪ್ಸ್ ಆಫ್ ಅಬ್ಸಲ್ಯೂಟ್ ಮೆಷರ್ಸ್. ಯಾವ್ಯಾವುದು? ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ವೇರಿಯನ್ಸ್. ಓಕೆ, ಸೊ ಈ ತರ ಡಿಸ್ಪರ್ಷನ್ ಯಾವ ತರ ಇರುತ್ತೆ ಅಂದ್ರೆ ದಿಸ್ ಟೈಪ್. ನೋಡಿ, ಈ ಒಂದು ಬ್ರೌನ್ ಕಲರ್ ಇದೆಯಲ್ಲ, ಇಲ್ಲಿ ಡಿಸ್ಪರ್ಷನ್ ಜಾಸ್ತಿ ಇಲ್ಲ. ಈ ಸೆಂಟರ್ ಪಾಯಿಂಟ್ ಇಂದ ಡಿಸ್ಪರ್ಷನ್ ತುಂಬಾ ಕಡಿಮೆ ಇದೆ, ಹಾಗಾಗಿ ನೇರವಾಗಿದೆ, ನ್ಯಾರೋ ಇದೆ. ಇಲ್ಲೇನಾಗಿದೆ, ಈ ಒಂದು ಪರ್ಪಲ್ ಕಲರ್ ಇದೆಯಲ್ಲ, ಇಲ್ಲೇನಾಗಿದೆ, ಸ್ವಲ್ಪ ಡಿವಿಯೇಷನ್ ಜಾಸ್ತಿ ಆಗಿದೆ. ದೆನ್ ಇಲ್ಲಿ ನೋಡಿ, ಈ ಗ್ರೀನ್ ಕಲರ್ ಅಲ್ಲಿ ಡಿವಿಯೇಷನ್ ಏನಾಗಿದೆ, ತುಂಬಾ ಜಾಸ್ತಿ ಆಗಿದೆ, ಅಥವಾ ಡಿಸ್ಪರ್ಷನ್ ಏನಾಗಿದೆ, ತುಂಬಾ ಜಾಸ್ತಿ ಇದೆ. ಸೊ ಈ ಗ್ರೀನ್ ಕಲರ್ ಅಲ್ಲಿ ಡಿಸ್ಪರ್ಷನ್ ಜಾಸ್ತಿ ಇದೆ, ಇದರಲ್ಲಿ ಪರ್ಪಲ್ ಕಲರ್ ಲೈನ್ ಒಳಗಡೆ ಡಿಸ್ಪರ್ಷನ್ ಸ್ವಲ್ಪ ಕಡಿಮೆ ಇದೆ, ಈ ಒಂದು ಬ್ರೌನ್ ಕಲರ್ ಒಳಗಡೆ ಇನ್ನೂ ತುಂಬಾ ಕಡಿಮೆ ಇದೆ. ಓಕೆ, ಸೊ ದಟ್ ಈಸ್ ವಾಟ್ ಮೆಷರ್ ಆಫ್ ಡಿಸ್ಪರ್ಷನ್. ದೆನ್ ರಿಲೇಟಿವ್ ಮೆಷರ್ ಆಫ್ ಡಿಸ್ಪರ್ಷನ್ ಅಂದ್ರೆ ಏನು? ಸೊ ರಿಲೇಟಿವ್ ಮೆಷರ್, ಈಗ ನಾವು ಫ್ರೀಕ್ವೆನ್ಸಿ ಮತ್ತೆ ರಿಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ವಿ. ಫ್ರೀಕ್ವೆನ್ಸಿ ಅಂದ್ರೆ ಏನು? ದ ನಂಬರ್ ಆಫ್ ವ್ಯಾಲ್ಯೂಸ್ ರಿಪೀಟೆಡ್, ಎಷ್ಟು ವ್ಯಾಲ್ಯೂಸ್, ಒಂದೇ ವ್ಯಾಲ್ಯೂಸ್ಗಳು ಎಷ್ಟು ಸರಿ ರಿಪೀಟ್ ಆಗಿದೆ, ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ತಗೊಂಡ್ವಿ. ಹಾಗಾದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಏನ್ ತಗೊಂಡ್ವಿ? ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಟೋಟಲ್ ಫ್ರೀಕ್ವೆನ್ಸಿ, ಫ್ರೀಕ್ವೆನ್ಸಿ ಎಷ್ಟಿದೆ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ. ಟೋಟಲ್ ಎಷ್ಟು? 50 ಮೆಂಬರ್ಸ್ ಇದ್ರೆ ಯಾವುದೋ ಒಂದು ನಂಬರ್ 5 ಸರಿ ರಿಪೀಟ್ ಆಗಿದೆ ಅಂದ್ರೆ 5/50 ಅಂದ್ರೆ 10%. ದಟ್ 10% ಈಸ್ ಕಾಲ್ಡ್ ಅಸ್ ರಿಲೇಟಿವ್ ಫ್ರೀಕ್ವೆನ್ಸಿ. ಅಂದ್ರೆ ನಾವು ರಿಲೇಟಿವ್ ಅಂತ ವರ್ಡ್ ಮಾತಾಡಬೇಕಾದ್ರೆ ನಾವು ಕಂಪೇರ್ ಮಾಡ್ತೀವಿ ಟೋಟಲ್ ವ್ಯಾಲ್ಯೂಗೆ ಇದು ಎಷ್ಟು ಪರ್ಸೆಂಟ್ ಇದೆ, ಆ ತರ ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ. ಆ ಒಂದು ವ್ಯಾಲ್ಯೂಗೆ ರಿಲೇಟಿವ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಸೊ ನಾವಿಲ್ಲಿ ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ತಗೊಂಡಾಗ ರೇಂಜ್ ತಗೊಂಡ್ವಿ, ದೆನ್ ಕ್ವಾರ್ಟೈಲ್ ಡಿವಿಯೇಷನ್ ತಗೊಂಡ್ವಿ, ಮೀನ್ ಡಿವಿಯೇಷನ್ ತಗೊಂಡ್ವಿ, ದೆನ್ ವಿ ಹ್ಯಾವ್ ಟೇಕನ್ ವೇರಿಯನ್ಸ್ ಅಂಡ್ ವಿ ಹ್ಯಾವ್ ಟೇಕನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇವುಗಳನ್ನ ನಾವು ತಗೊಂಡಿದ್ದೀವಿ. ಆ ವ್ಯಾಲ್ಯೂಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಕೊಟ್ಟಿರೋ ಟೋಟಲ್ ವ್ಯಾಲ್ಯೂನಲ್ಲಿ, ಅದು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಇದೆಯಲ್ಲ, ದಟ್ ಈಸ್ ವಾಟ್ ವಿ ಟೇಕ್ ರಿಲೇಟಿವ್ ಮೆಷರ್ಸ್ ಆಫ್ ಡಿಸ್ಪರ್ಷನ್. ಅದನ್ನ ನಾವು ರಿಲೇಟಿವ್ ಮೆಷರ್ಸ್ ಅಂತ ತಗೊಳ್ತೀವಿ. ಸೊ ರಿಲೇಟಿವ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಆರ್ ಕ್ಯಾಲ್ಕುಲೇಟೆಡ್ ಆಸ್ ರೇಷಿಯೋಸ್ ಆರ್ ಯು ಕ್ಯಾನ್ ಟೇಕ್ ಪರ್ಸೆಂಟೇಜಸ್. ಟೋಟಲ್ ಪರ್ಸೆಂಟೇಜ್ ಅಲ್ಲಿ ಅದು ಎಷ್ಟು ಪರ್ಸೆಂಟ್ ಇದೆ ಆ ತರ ಕ್ಯಾಲ್ಕುಲೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಒನ್ ರಿಲೇಟಿವ್ ಮೆಷರ್ ಆಫ್ ಡಿಸ್ಪರ್ಷನ್ is the ratio of the standard deviation of the mean. ಅಂದ್ರೆ ಯಾವುದೋ ಒಂದು ರಿಲೇಟಿವ್ ಮೆಷರ್ ಆಫ್ ಡಿಸ್ಪರ್ಷನ್ ಏನಿರುತ್ತೆ ಅಂದ್ರೆ ಇಟ್ ಇಸ್ ದ ರೇಷಿಯೋ ಆಫ್
ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟು ದ ಮೀನ್. ಆ ಮೀನ್ ಏನಿರುತ್ತಲ್ಲ, ಆ ಮೀನ್ಗೆ ಸ್ಟ್ಯಾಂಡರ್ಡ್ ಆಗಿ ಎಷ್ಟು ಡಿವಿಯೇಷನ್ ಆಗಿದೆ ಅದರ ರೇಷಿಯೋ ಅನ್ನ ನಾವು ರಿಲೇಟಿವ್ ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ಹೇಳಿ ತಗೊಳ್ತೀವಿ. ಸೊ ರಿಲೇಟಿವ್ ಮೆಷರ್ ಆಫ್ ಡಿಸ್ಪರ್ಷನ್ ಆರ್ ಆಲ್ವೇಸ್ ಡೈಮೆನ್ಷನ್ಲೆಸ್. ಯಾಕೆ ಡೈಮೆನ್ಷನ್ಲೆಸ್? ವಿ ಆರ್ ಜಸ್ಟ್ ಟೇಕಿಂಗ್ ಇಟ್ ಆಸ್ ಎ ಪರ್ಸಂಟೇಜ್ ಆರ್ ರೇಷಿಯೋ ತಗೊಳ್ಳೋದ್ರಿಂದ ಅದಕ್ಕೆ ಯಾವುದೇ ರೀತಿಯಂತ ಯೂನಿಟ್ಗಳು ಇಲ್ಲ. ಅಂಡ್ ದೇ ಆರ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಫಾರ್ ಮೇಕಿಂಗ್ ಕಂಪ್ಯಾರಿಸನ್ಸ್. ಈಗ ಇದೆಷ್ಟು ಪರ್ಸೆಂಟ್ ಇದೆ, ಇದೆಷ್ಟು ಪರ್ಸೆಂಟ್ ಇದೆ, ಅಥವಾ ಇದು ಎಷ್ಟು ಭಾಗ ಇದೆ, ಇದು ಎಷ್ಟು ಭಾಗ ಇದೆ, ಈ ತರ ನಾವು ಮೆಷರ್ ಮಾಡೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ರಿಲೇಟಿವ್ ಮೆಷರ್ಸ್. ಸೊ ಇಟ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಫಾರ್ ಮೇಕಿಂಗ್ ಕಂಪ್ಯಾರಿಸನ್ ಬಿಟ್ವೀನ್ separate data sets or different experiments that might use different units. ಬೇರೆ ಬೇರೆ ಯೂನಿಟ್ಸ್ ಗಳನ್ನ ಯೂಸ್ ಮಾಡ್ತಕ್ಕಂತಹ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಗಳಲ್ಲಿ ಅಥವಾ ಸಪರೇಟ್ ಡೇಟಾ ಸೆಟ್ ಗಳಿದ್ದಾಗ ಅವುಗಳ ಮಧ್ಯೆ ಕಂಪ್ಯಾರಿಸನ್ ಮಾಡಲಿಕ್ಕೆ we will use relative measures. And in our syllabus we are not going to find out this one. Relative measures na ನಾವು ಕಂಡುಹಿಡಿತಾ ಇಲ್ಲ. Just for general information we are giving this one. They are also sometimes called coefficients of dispersion. So in this session we are not discussing about relative measure of dispersion, and even this semester itself in this subject we are not going to discuss about relative measures of dispersion. So now just discuss ಮಾಡ್ತಾ ಇರೋದು ಯಾವ್ದ್ರ ಬಗ್ಗೆ ಅಂತ ಅಂದ್ರೆ measure of dispersion ಬಗ್ಗೆ ಮಾತ್ರ, relative measures ಮಾಡ್ತಾ ಇಲ್ಲ. And ಇವತ್ತಿನ ಸೆಷನ್ ಅಲ್ಲಿ we are discussing about what quartile deviation and mean deviation. ಇವೆರಡನ್ನ ಮಾತ್ರ ನಾವು ಈ ಒಂದು ಇದರಲ್ಲಿ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವು ವಿ ಡಿಸ್ಕಸ್ ಅಬೌಟ್ ವಾಟ್ ಈಸ್ ಕ್ವಾರ್ಟೈಲ್ ಡಿವಿಯೇಷನ್. ಸೊ ನೀವು ಕ್ವಾರ್ಟೈಲ್ಸ್ ಅಂದ್ರೆ ಗೊತ್ತಿದೆ. ಫಸ್ಟ್ ಕ್ವಾರ್ಟೈಲ್ ಅಂದ್ರೆ 0 ಇಂದ 25%, ಸೆಕೆಂಡ್ ಕ್ವಾರ್ಟೈಲ್ ಅಂದ್ರೆ 25.1 ಇಂದ 50%, ಥರ್ಡ್ ಕ್ವಾರ್ಟೈಲ್ ಅಂದ್ರೆ 50.1 ಇಂದ 75%, ಫೋರ್ತ್ ಕ್ವಾರ್ಟೈಲ್ ಅಂದ್ರೆ 75.1 ಇಂದ 100%. ಸೊ ಕ್ವಾರ್ಟೈಲ್ 1, ಕ್ವಾರ್ಟೈಲ್ 2, ಕ್ವಾರ್ಟೈಲ್ 3, ಕ್ವಾರ್ಟೈಲ್ 4 ಈ ತರ ತಗೊಂಡಿದ್ವಿ ಅಲ್ವಾ. ಸೊ ಇಲ್ಲಿ ಆ ಒಂದು ಕ್ವಾರ್ಟೈಲ್ ಡಿವಿಯೇಷನ್ ಅಂದ್ರೆ ಇಟ್ ಇಸ್ ದ ಕಂಟಿನ್ಯೂಡ್ ಪಾರ್ಟ್ ಆಫ್ ದಟ್ ಒನ್. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಈಸ್ ಬೇಸ್ಡ್ ಆನ್ ದ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಕ್ವಾರ್ಟೈಲ್ ಅಂಡ್ ದ ಥರ್ಡ್ ಕ್ವಾರ್ಟೈಲ್. ಜನರಲಿ ನಾವು ಫಸ್ಟ್ ಕ್ವಾರ್ಟೈಲ್ ಅನ್ನ Q1 ಅಂತ ಬರ್ಕೊಳ್ತೀವಿ, ಥರ್ಡ್ ಕ್ವಾರ್ಟೈಲ್ ಅನ್ನ Q3 ಅಂತ ಬರ್ಕೊಳ್ತೀವಿ. ಇವುಗಳ ಡಿಫರೆನ್ಸ್ ಏನಿದೆ ಇದು ಡಿವೈಡೆಡ್ ಬೈ 2 ಮಾಡಿದ್ರೆ that is the thing we take it as quartile deviation. Okay, and the difference is also known as interquartile range. ಈ ಡಿಫರೆನ್ಸ್ ಕ್ವಾರ್ಟೈಲ್ 1, ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಏನಿದೆಯಲ್ಲ, ಇದನ್ನ ನಾವು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಪ್ರೀವಿಯಸ್ ಸೆಷನ್ ಅಲ್ಲಿ ತಿಳ್ಕೊಂಡಿದೀವಿ. ಆ ಇಂಟರ್ ಕ್ವಾರ್ಟೈಲ್ ರೇಂಜ್ ಡಿವೈಡೆಡ್ ಬೈ 2. Okay, that's what we have taken. That difference divided by 2 is known as quartile deviation, or we call it as semi interquartile range. ಜನರಲಿ ನಾವು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ ಏನಂತ ಬರ್ಕೊಂತಿದ್ವಿ, Q3 ಮೈನಸ್ Q1. ಸೊ ನಾವೀಗ ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಬೇಕು ಅಂದ್ರೆ ದಟ್ ಈಸ್ Q3 ಮೈನಸ್ Q1 ಡಿವೈಡೆಡ್ ಬೈ 2. ವಾಟ್ ಇಟ್ ಮೀನ್ಸ್, ಇಟ್ ಈಸ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಡಿವೈಡೆಡ್ ಬೈ 2. ಹಾಗಾಗಿ ಇದನ್ನ ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತಾನು ಕೂಡ ಕರಿತೀವಿ. ಲಾಸ್ಟ್ ಸೆಷನ್ ಅಲ್ಲಿ ವಿ ಹ್ಯಾವ್ ಫೌಂಡ್ ಅಪ್ ಟು ದಿಸ್ ಒನ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಕೂಡ ಕಂಡುಹಿಡಿದಿದ್ದೀವಿ ನಾವು. ಈಗೇನಿಲ್ಲ, ಆ ಕ್ವಾರ್ಟೈಲ್ 1 ಫೈಂಡ್ ಔಟ್ ಮಾಡಬೇಕು, ಕ್ವಾರ್ಟೈಲ್ 3 ಫೈಂಡ್ ಔಟ್ ಮಾಡಬೇಕು, ಡಿವೈಡೆಡ್ ಬೈ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಫೈಂಡ್ ಔಟ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಬಂದ್ಬಿಡುತ್ತೆ, ಕ್ವಾರ್ಟೈಲ್ ಡಿವಿಯೇಷನ್ ಬರುತ್ತೆ. ದಟ್ಸ್ ಸೋ ಸಿಂಪಲ್ ಒನ್, ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಸೆಷನ್. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಲೋಯರ್ ಕ್ವಾರ್ಟೈಲ್ ಅಂಡ್ ದ ಅಪ್ಪರ್ ಕ್ವಾರ್ಟೈಲ್ ವ್ಯಾಲ್ಯೂಸ್. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕ್ವಾರ್ಟೈಲ್ 1 ವ್ಯಾಲ್ಯೂ ಮತ್ತೆ ಕ್ವಾರ್ಟೈಲ್ 3 ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ದಿಸ್ ಡಿಫರೆನ್ಸ್ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಈಸ್ ಕಾಲ್ಡ್ ಆಸ್ ವಾಟ್, ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಹೇಳಿ ಬರ್ಕೊಳ್ತೀವಿ. ದೆನ್ ಈ ಒಂದು ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಅನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಆರ್ ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಡಿವೈಡೆಡ್ ಬೈ 2 ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಆರ್ ದ ಕ್ವಾರ್ಟೈಲ್ ಡಿವಿಯೇಷನ್. Therefore, what is the formula for quartile deviation? That is, quartile deviation is equal to Q3 minus Q1 divided by 2. That means quartile deviation is equal to quartile 3 minus quartile 1 divided by 2 anta heli tagoltivi. That is the formula for quartile deviation. Then ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಕ್ವಾರ್ಟೈಲ್ ಡಿವಿಯೇಷನ್ ಅಂದ್ರೆ, ಆ ಒಂದು ಡೇಟಾ ಸೆಟ್ ಏನ್ ಕೊಟ್ಟಿರ್ತಾರೆ ಆ ಡೇಟಾ ಸೆಟ್ ಅನ್ನ ತಗೊಳ್ತೀವಿ.
ವಿ ವಿಲ್ ಟೇಕ್ ದ ಡೇಟಾ ಸೆಟ್, ಯಾವುದೋ ಒಂದು ಡೇಟಾ ಸೆಟ್, ಒಂದು 30 ಜನದ್ದು ಡೇಟಾ ಸೆಟ್ ತಗೊಂಡಿದ್ದೀವಿ. ಆ ಡೇಟಾ ಸೆಟ್ಗೆ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ? ಕ್ವಾರ್ಟೈಲ್ 1 ಮತ್ತೆ ಕ್ವಾರ್ಟೈಲ್ 3 ಫೈಂಡ್ ಔಟ್ ಮಾಡ್ತೀವಿ. ಕ್ವಾರ್ಟೈಲ್ 1 ಮತ್ತೆ ಕ್ವಾರ್ಟೈಲ್ 3 ಫೈಂಡ್ ಔಟ್ ಮಾಡ್ತೀವಿ. ಅದು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಸೆಷನ್ ಅಲ್ಲಿ ಕಂಡಿಡ್ದಿದ್ದೀವಿ. ಕ್ವಾರ್ಟೈಲ್ 3 ಏನ್ ಮಾಡಬೇಕು? ಕ್ವಾರ್ಟೈಲ್ 1ಗೆ ಕ್ವಾರ್ಟೈಲ್ 1 ಕಂಡುಹಿಡಿಬೇಕು ಅಂದ್ರೆ ಫಾರ್ಮುಲಾ ಎಕ್ಸೆಲ್ ಅಲ್ಲಿ ಇಸ್ ಈಕ್ವಲ್ ಟು ಕ್ವಾರ್ಟೈಲ್, QUARTI ಅಂತ ಹೊಡೆದ್ರೆ ಕ್ವಾರ್ಟೈಲ್ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ, ಡೇಟಾ ಸೆಲೆಕ್ಟ್ ಮಾಡಿ, ಕಾಮಾ ಹಾಕಿ 1 ಹಾಕಿದ್ರೆ ವಿ ಗೆಟ್ ಕ್ವಾರ್ಟೈಲ್ 1. ದೆನ್ ಕ್ವಾರ್ಟೈಲ್ 3 ಬೇಕು ಅಂದ್ರೆ Q3 ಇಸ್ ಈಕ್ವಲ್ ಟು ಅಗೇನ್ ಕ್ವಾರ್ಟೈಲ್ ಹಾಕಿ, ದೆನ್ ಡೇಟಾ ಸೆಲೆಕ್ಟ್ ಮಾಡಿ, ಕಾಮಾ 3 ಹಾಕಿ, ದಟ್ ಇಸ್ ಕ್ವಾರ್ಟೈಲ್ 3. ದೆನ್ ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡಿ ಇಸ್ ಈಕ್ವಲ್ ಟು Q3 ಮೈನಸ್ Q1 ಅಂತ ಮಾಡ್ಕೊಂಡ್ರೆ ದಟ್ ವಿಲ್ ಗಿವ್ಸ್ ದ ಕ್ವಾರ್ಟೈಲ್ ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಬರುತ್ತೆ. ಸೊ ದಿಸ್ ಅನ್ನ ಡಿವೈಡೆಡ್ ಬೈ 2 ಅಂತ ಫಾರ್ಮುಲಾ ಹಾಕಿದ್ರೆ, ಬ್ರಾಕೆಟ್ ಹಾಕಿ Q3 ಮೈನಸ್ Q1 ಡಿವೈಡೆಡ್ ಬೈ 2 ಅಂತ ಹೊಡೆದ್ರೆ ದಟ್ ಇಸ್ ವಾಟ್ ವಿ ಟೇಕ್ ಇಟ್ ಆಸ್ ಕ್ವಾರ್ಟೈಲ್ ಡಿವಿಯೇಷನ್. ಅದು ನಮಗೆ ಏನಾಗುತ್ತೆ? ಕ್ವಾರ್ಟೈಲ್ ಡಿವಿಯೇಷನ್ ಸಿಗುತ್ತೆ. ದಟ್ ಇಸ್ ದ ವ್ಯಾಲ್ಯೂ ಹಿಯರ್, ದಟ್ ಇಸ್ 15.5 ಅಂತ ಬರುತ್ತೆ. ಏನ್ ಬೇಕಾದ್ರೂ ಬರಬಹುದು, ಬಟ್ ದಟ್ ಇಸ್ ಹೌ ವಿ ಗೆಟ್. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಕ್ವಾರ್ಟೈಲ್ 1, next we have to find quartile 3, then we have to use formula quartile 3 minus quartile 1 whole divided by 2, and that will gives the quartile deviation. So here calculation of quartile deviation can be done as follows by using quartile deviations formula use ಮಾಡಿ ಮಾಡಬೇಕಾಗುತ್ತೆ. Then what are the merits and demerits ಅಥವಾ advantage and disadvantage of quartile deviation? So merits of quartile deviation ಏನಪ್ಪಾ ಅಂದ್ರೆ, it does not involve much mathematical difficulties. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಷ್ಟೊಂದೇನು ಕಷ್ಟ ಅನ್ಸಲ್ಲ. ಓಕೆ, ದೇರ್ ಇಸ್ ನೋ ಮಚ್ ಮ್ಯಾಥಮೆಟಿಕಲ್ ಡಿಫಿಕಲ್ಟಿ. ಏನು ಅಂತ ಕಷ್ಟ ಆಗಿರ್ತಕ್ಕಂಥ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇಲ್ಲ. ಆಸ್ ಇಟ್ ಟೇಕ್ಸ್ ಮಿಡಲ್ 50% ಟರ್ಮ್ಸ್, ಹೆನ್ಸ್ ಇಟ್ ಇಸ್ ಎ ಮೆಜರ್ ಬೆಟರ್ ದ್ಯಾನ್ ರೇಂಜ್ ಅಂಡ್ ಪರ್ಸೆಂಟೈಲ್ ರೇಂಜ್. ಅಂದ್ರೆ ಇಲ್ಲಿ ನಾವು ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ 50% ಡೇಟಾ ಮಾತ್ರ ಲೆಕ್ಕಕ್ಕೆ ತಗೊಳ್ಳೋದ್ರಿಂದ ಬೇರೆ ಏನು ಲೆಕ್ಕ ತಗೊಳ್ಳಲ್ಲ. ಹಾಗಾಗಿ ಈ ವ್ಯಾಲ್ಯೂ ರೇಂಜ್ಗಿಂತ ಒಳ್ಳೆ ವ್ಯಾಲ್ಯೂ ಬರುತ್ತೆ ನಮಗೆ. ಓಕೆ, ದೆನ್ ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ಎಕ್ಸ್ಟ್ರೀಮ್ ಟರ್ಮ್ಸ್. ನಾವು ಅದನ್ನ ಕ್ವಾರ್ಟೈಲ್ಸ್ ಅಲ್ಲೇ ಹೇಳಿದೀವಿ, ಕ್ವಾರ್ಟೈಲ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಲ್ಲೇ ಹೇಳಿದೀವಿ. ಇಂಟರ್ ಕ್ವಾರ್ಟೈಲ್ ರೇಂಜ್ ಕನ್ಸಿಸ್ಟ್ ಆಫ್ ಓನ್ಲಿ ವ್ಯಾಲ್ಯೂಸ್ ಬಿಟ್ವೀನ್ ಕ್ವಾರ್ಟೈಲ್ 3 ಅಂಡ್ ಕ್ವಾರ್ಟೈಲ್ 1 ಆಗಿರೋದ್ರಿಂದ ಈ ಒಂದು ಔಟ್ಲೈಯರ್ಸ್ ಅಂತ ಏನ್ ಹೇಳ್ತೀವಲ್ಲ, ತುಂಬಾ ವ್ಯಾಲ್ಯೂಸ್ ಲಾಸ್ಟ್ ಅಲ್ಲಿ ಏನೇ ವ್ಯಾಲ್ಯೂಸ್ಗಳು ಬರಲಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಿಕಾಸ್ ವಿ ಆರ್ ಟೇಕಿಂಗ್ ದ ವ್ಯಾಲ್ಯೂಸ್ ಫ್ರಮ್ 25% ಟು 75%. ಹಾಗಾಗಿ ತುಂಬಾ ಕಡಿಮೆ ವ್ಯಾಲ್ಯೂಸ್ ಇದ್ರೂ ಸಮಸ್ಯೆ ಇಲ್ಲ, ತುಂಬಾ ಜಾಸ್ತಿ ವ್ಯಾಲ್ಯೂಸ್ ಇದ್ರೂ ಸಮಸ್ಯೆ ಇಲ್ಲ. ದಟ್ ಇಸ್ ದ ಮೈನ್ ಯೂಸ್. ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ಎಕ್ಸ್ಟ್ರೀಮ್ ಟರ್ಮ್ಸ್ ಆಸ್ 25% ಆಫ್ ದ ಅಪ್ಪರ್ ಅಂಡ್ 25% ಆಫ್ ಲೋಯರ್ ಟರ್ಮ್ಸ್ ಆರ್ ಲೆಫ್ಟ್ ಔಟ್. ಫಸ್ಟ್ 25% ಬಿಡ್ತೀವಿ, ಲಾಸ್ಟ್ 25% ಬಿಡ್ತೀವಿ. 25 ಇಂದ 75 ಒಳಗಿರೋದು ಮಾತ್ರ ತಗೊಳ್ಳೋದ್ರಿಂದ ಏನು ಅಂತ ಹೆಚ್ಚು ಕಡಿಮೆ ಆಗೋದಿಲ್ಲ. ದೆನ್ ವಾಟ್ ಆರ್ ದ ಡಿಮೆರಿಟ್ಸ್ ಹಿಯರ್? Calculations are much more, but the results obtained is not of much importance. ಯಾಕೆ? ನಾವಿಲ್ಲಿ 50% ಡೇಟಾ ಬಿಟ್ಟೇ ಬಿಡ್ತೀವಿ, ತಗೊಳ್ಳೋದೇ ಇಲ್ಲ. ವಿ ಆರ್ ನಾಟ್ ಟೇಕಿಂಗ್ 50% ಡೇಟಾ. 25 ಫಸ್ಟ್ 25 ಲಾಸ್ಟ್ ತಗೊಳ್ಳೋದೇ ಇಲ್ಲ. ಮಧ್ಯದಲ್ಲಿರೋ 50% ಮಾತ್ರ ಲೆಕ್ಕ ತಗೊಳ್ತೀವಿ ಅಂದಾಗ, ನಾವು 50% ಡೇಟಾ ಲೆಕ್ಕನೇ ತಗೊಳ್ತಿಲ್ಲ ಅಂದಾಗ ಹೌ ಕ್ಯಾನ್ ವಿ ಗಿವ್ ಇಂಪಾರ್ಟೆನ್ಸ್ ಫಾರ್ ದಟ್ ಒನ್ ಅಲ್ವಾ? ಹಾಗಾಗಿ ಅದಕ್ಕೆ ನಾವು ಮಚ್ ಮೋರ್ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಂಡ್ ಇಟ್ ಈಸ್ ಟೂ ಮಚ್ ಅಫೆಕ್ಟೆಡ್ ಬೈ ಫ್ಲಕ್ಚುಯೇಷನ್ಸ್ ಆಫ್ ಸ್ಯಾಂಪಲ್ಸ್ ಗಳ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆದ್ರೆ, ಸೆಂಟ್ರಲಿ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆದ್ರೆ ಅದು ಕೂಡ ವೇರಿಯೇಷನ್ ಜಾಸ್ತಿ ಆಗತ್ತೆ. ಅಂಡ್ ಯು ಕ್ಯಾನ್ ಅಬ್ಸರ್ವ್ 50% ಟರ್ಮ್ಸ್ ಪ್ಲೇ ನೋ ರೋಲ್, ಏನು ರೋಲ್ ಇಲ್ಲ. ಫಸ್ಟ್ ಅಂಡ್ ಲಾಸ್ಟ್ 25% ಆರ್ ಇಗ್ನೋರ್ಡ್ ಅಂಡ್ ನಾಟ್ ಗಿವ್ ರಿಲಯಬಲ್ ರಿಸಲ್ಟ್. ಒಳ್ಳೆ ರಿಸಲ್ಟ್ಸ್ ಕೊಡಲ್ಲ, ಅದಕ್ಕೆ ಈ ಒಂದು ವ್ಯಾಲ್ಯೂಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಇಫ್ ದ ವ್ಯಾಲ್ಯೂಸ್ ಆರ್ ಇರ್ರೆಗ್ಯುಲರ್, ದ ರಿಸಲ್ಟ್ಸ್ ಈಸ್ ಅಫೆಕ್ಟೆಡ್ ಬ್ಯಾಡ್ಲಿ. ವ್ಯಾಲ್ಯೂಸ್ ಏನಾದ್ರೂ ರೆಗ್ಯುಲರ್ ಇಲ್ಲ, ಬೇಕಾಬಿಟ್ಟಿ ವೇರಿಯೇಷನ್ಸ್ ಆಗಿತ್ತು ಅಂದ್ರೆ ಆಗ ರಿಸಲ್ಟ್ ಕೂಡ ಏನಾಗುತ್ತೆ? ಎಫೆಕ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಸಮ್ ಡಿಮೆರಿಟ್ಸ್ ಆಫ್ ಆರ್ ಲಿಮಿಟೇಷನ್ಸ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್. ನೌ ವಿ ಆರ್ ಗೋಯಿಂಗ್ ಫಾರ್ ಮೀನ್ ಡಿವಿಯೇಷನ್. ಏನ್ ಮೀನ್ ಡಿವಿಯೇಷನ್? ಮೀನ್ ಅಂದ್ರೆ ಏನು? ದ ಆವರೇಜ್ ಆಫ್ ಆಲ್ ವ್ಯಾಲ್ಯೂಸ್. 50 ವ್ಯಾಲ್ಯೂಸ್ ಕೊಟ್ಟಿದ್ರೆ 50 ಆಡ್ ಮಾಡಿ ಡಿವೈಡೆಡ್ ಬೈ 50 ಮಾಡಿ, ದಟ್ ವಿ ಕಾಲ್ ಇಟ್ ಆಸ್ ಮೀನ್. ಗೊತ್ತಿದೆ ನಿಮ್ಗೆ, ದ ಆವರೇಜ್ ಆಫ್ ನಂಬರ್ಸ್ ಈಸ್ ನೌನ್ ಆಸ್ ದ ಮೀನ್. And the arithmetic mean of the absolute deviations of the observations from a measure of central tendency is known as mean deviation. ಅಂದ್ರೆ ಈ ಒಂದು ಮೀನ್ ಇಂದ ಬೇರೆ ಎಲ್ಲಾ ವ್ಯಾಲ್ಯೂಗಳು ಯಾವ ತರ ಡಿವಿಯೇಷನ್ ಆಗಿದೆ, ಈ ಒಂದು ಮೀನ್ ವ್ಯಾಲ್ಯೂ ಇಂದ
ಬೇರೆ ಎಲ್ಲಾ ವ್ಯಾಲ್ಯೂಗಳು ಯಾವ ತರ ಡಿವಿಯೇಷನ್ ಆಗಿದೆಯೋ ಅವುಗಳಿಗೆ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ತಗೋಬೇಕು. ಅಬ್ಸಲ್ಯೂಟ್ ಇನ್ ದ ಸೆನ್ಸ್ ಅವು ಮೈನಸ್ ಬಂದ್ರು ಕೂಡ ನಾವು ಪ್ಲಸ್ ಅಂತ ತಗೊಳ್ತೀವಿ. ಸೊ ಆ ಮೀನ್ ವ್ಯಾಲ್ಯೂ ಇಂದ ಎಲ್ಲಾ ವ್ಯಾಲ್ಯೂಗಳು ಯಾವ ತರ ವೇರಿಯೇಷನ್ಸ್ ಆಗಿದೆ ಆ ಡಿವಿಯೇಷನ್ಸ್ ಗಳನ್ನ ತಗೊಂಡು ದೆನ್ ಆ ಒಂದು ಡಿವಿಯೇಷನ್ಸ್ ಗಳಿಗೆ ನಾವ್ ಏನ್ ತಗೋಬೇಕು, ಮತ್ತೆ ಮೀನ್ ತಗೋಬೇಕು. ಮತ್ತೆ ಆ ಡಿವಿಯೇಷನ್ಸ್ ಎಲ್ಲದಕ್ಕೂ ಮತ್ತೆ ಇನ್ನೊಂದ್ಸರಿ ಅವರೇಜ್ ಕಂಡು ಹಿಡಿದ್ರೆ ಆಗ ಏನ್ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೀನ್ ಡಿವಿಯೇಷನ್. ಫಸ್ಟ್ ಅಂದ್ರೆ ಮೀನ್ ತಗೊಳ್ತೀವಿ, ಮೀನ್ ಇಂದ ಅಲ್ಲಿರ್ತಕ್ಕಂಥ 50 ವ್ಯಾಲ್ಯೂಗಳು ಡಿವಿಯೇಷನ್ ಹೇಗಾಗಿದೆ ಅಂದ್ರೆ ಆ ವ್ಯಾಲ್ಯೂಸ್ ಮೈನಸ್ ಮೀನ್ ಮಾಡ್ಕೊಂಡು ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಅನ್ನ ಬರ್ಕೊಂತಾ ಹೋದ್ರೆ ಆ 50 ವ್ಯಾಲ್ಯೂಗಳು ಈ ಮೀನ್ ಇಂದ ಎಷ್ಟು ದೂರದಲ್ಲಿ ಇದೆ ಡಿವಿಯೇಷನ್ ಆಗಿದೆ ಅಂತ ಬರುತ್ತೆ. ಆ ವ್ಯಾಲ್ಯೂಸ್ಗಳು ಬಂದ ಮೇಲೆ ಆ ವ್ಯಾಲ್ಯೂಸ್ ಏನ್ ಬರುತ್ತಲ್ಲ ಡಿವಿಯೇಷನ್ ವ್ಯಾಲ್ಯೂಸ್, ಆ ಅಷ್ಟು ಡಿವಿಯೇಷನ್ಸ್ ಗಳಿಗೆ ಮತ್ತೆ ನೀವು ಅವರೇಜ್ ಅನ್ನ ತಗೊಂಡ್ರೆ ದೇರ್ ವಿ ಗೆಟ್ ಮೀನ್ ಡಿವಿಯೇಷನ್. ಆ ಒಂದು ವ್ಯಾಲ್ಯೂಗೆ ನಾವು ಮೀನ್ ಡಿವಿಯೇಷನ್ ಅಥವಾ ಮೀನ್ ಅಬ್ಸಲ್ಯೂಟ್ ಡಿವಿಯೇಷನ್ ಅಂತ ಕೂಡ ಕರಿತೀವಿ. ಸೊ ದ ಮೀನ್ ಡಿವಿಯೇಷನ್ ಆಫ್ ಡೇಟಾ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಬಿಲೋ ಪ್ರೊಸೀಜರ್. ಯಾವ ತರ ಮಾಡಬಹುದು, ಫಸ್ಟ್ ಏನ್ ಮಾಡಿ, ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗೆ ಮೀನ್ ಫೈಂಡ್ ಔಟ್ ಮಾಡಿ. ಮೀನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಬರುತ್ತಲ್ವಾ, ಇಟ್ಸ್ ವೆರಿ ಸಿಂಪಲ್. ನೀವೇನ್ ಮಾಡ್ಕೊಳ್ಳಿ, ಫಸ್ಟ್ ಕೊಟ್ಟಿರ್ತಕ್ಕಂಥ ಡೇಟಾನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದಕ್ಕೆ ನೀವು ಅವರೇಜ್ ಫೈಂಡ್ ಔಟ್ ಮಾಡಿ. ಯು ಕ್ಯಾನ್ ಫೈಂಡ್ ದ ಅವರೇಜ್, ದಟ್ ಈಸ್ ಕಾಲ್ಡ್ ಎಸ್ ಮೀನ್. ಆಮೇಲೆ ಪ್ರತಿಯೊಂದು ವ್ಯಾಲ್ಯೂಗಳನ್ನ ಆ ಮೀನ್ ಇಂದ ಸಬ್ಟ್ರಾಕ್ಟ್ ಮಾಡಿ, ಸಬ್ಟ್ರಾಕ್ಟ್ ಕಳೀರಿ. ಪ್ರತಿ 50 ವ್ಯಾಲ್ಯೂಗಳನ್ನು ಕೂಡ ಮೀನ್ ಇಂದ ಕಳೀರಿ. ವಿ ವಿಲ್ ಶೋ ಇನ್ ದ ಎಕ್ಸೆಲ್ ಹೌ ಟು ಡೂ ದಟ್ ಒನ್. ಅಷ್ಟು ಕಳೆದ ಮೇಲೆ 50 ವ್ಯಾಲ್ಯೂಗಳನ್ನ ಅವುಗಳದ್ದು ಅವರೇಜ್ ತಗೊಂಡ್ರೆ ದಟ್ ಅವರೇಜ್ ವ್ಯಾಲ್ಯೂ ವಿಲ್ ಗಿವ್ ಇಟ್ ಆಸ್ ಮೀನ್ ಡಿವಿಯೇಷನ್. ಆ ಮೀನ್ ಡಿವಿಯೇಷನ್ ಏನ್ ಹೇಳುತ್ತಪ್ಪ ಅಂದ್ರೆ ಆ ಮೀನ್ ಇಂದ ಅವರೇಜ್ ವ್ಯಾಲ್ಯೂ ಇಂದ ವ್ಯಾಲ್ಯೂಗಳು ಯಾವ ತರ ಡಿಸ್ಪರ್ಸ್ ಆಗಿದೆ, ಯಾವ ತರ ಡಿವಿಯೇಷನ್ ಆಗಿದೆ ಅನ್ನೋದನ್ನ ಮೀನ್ ಡಿವಿಯೇಷನ್ ತಿಳಿಸುತ್ತೆ. Then how to calculate the mean absolute deviation in Excel? First ಏನ್ ಮಾಡಿ, 50 ವ್ಯಾಲ್ಯೂಸ್, ನಾವಿಲ್ಲಿ 15 ಅಂತ ಹೇಳಿದೀವಿ, ಬಟ್ ವಿ ವಿಲ್ ಟೇಕ್ 50 ವ್ಯಾಲ್ಯೂಸ್. 50 ವ್ಯಾಲ್ಯೂಗಳನ್ನ ತಗೊಳ್ತೀವಿ, ಡೇಟಾ ವ್ಯಾಲ್ಯೂಸ್ ಎಂಟರ್ ಮಾಡ್ಕೊಳ್ತೀರಾ. ಆ ವ್ಯಾಲ್ಯೂಸ್ ಎಂಟರ್ ಮಾಡಿದ್ಮೇಲೆ ಇವಿಷ್ಟು ವ್ಯಾಲ್ಯೂಗಳಿಗೆ ಏನ್ ಫೈಂಡ್ ಔಟ್ ಮಾಡ್ತೀರಾ, ಅವರೇಜ್ ಫೈಂಡ್ ಔಟ್ ಮಾಡ್ತೀರಾ. ವಾಟ್ ಇಸ್ ದಟ್ ಅವರೇಜ್, ಮೀನ್ ಗೊತ್ತಿದೆ ಅಲ್ವಾ. ಇಸ್ ಈಕ್ವಲ್ ಟು ಹಾಕಿ AVER ಹೊಡೆದ್ರೆ ಅವರೇಜ್ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ ಡೇಟಾ ಸೆಲೆಕ್ಟ್ ಮಾಡಿ, ದೆನ್ ಯು ಗೆಟ್ ಅವರೇಜ್ ವ್ಯಾಲ್ಯೂ. ದೆನ್ ಆ ಅವರೇಜ್ ವ್ಯಾಲ್ಯೂ ಬಂದಿದೆಯಲ್ಲ ಅದನ್ನ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಪ್ರತಿಯೊಂದು ವ್ಯಾಲ್ಯೂ ಅನ್ನ ಅದರಿಂದ ಕಳಿಬೇಕಾಗತ್ತೆ. ಅದಕ್ಕೊಂದು ಫಾರ್ಮುಲಾ ಹಾಕೋಬಹುದು. ಏನು, ಇಲ್ಲಿ A2, ಇಲ್ಲಿ ದಿಸ್ ಡೇಟಾ ಮೈನಸ್ ಈ ಒಂದು ಡೇಟಾ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಈ 15.8 ಇದೆಯಲ್ಲ ಅದು ಚೇಂಜ್ ಆಗಬಾರ್ದು ಅಂತ ಹೇಳಿ D ಹಿಂದ್ಗಡೆ $ಸೈನ್, 1 ಹಿಂದ್ಗಡೆ $ಸೈನ್ ಹಾಕ್ತಿವಿ. ABS ತಗೊಳ್ತೀವಿ. ABS ಮೀನ್ಸ್ ವಾಟ್, ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಹೇಳಿ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ಅಲ್ಲಿ ಮೈನಸ್ ಬಂದ್ರು ಕೂಡ ಅದು ಪ್ಲಸ್ ತೋರಿಸುತ್ತೆ. ಸೊ ಅದನ್ನ ತಗೊಂಡು ABS ಹಾಕಿ ಬ್ರಾಕೆಟ್ ಹಾಕಿ ದಿಸ್ A2 ವ್ಯಾಲ್ಯೂ, ಈ 1 ಇದೆಯಲ್ಲ A2 ಮೈನಸ್ ಈ ವ್ಯಾಲ್ಯೂ 15.8 ಆ ಸೆಲ್ ಅನ್ನ ಕ್ಲಿಕ್ ಮಾಡಿ D1 ಬರುತ್ತೆ. D ಹಿಂದ್ಗಡೆ $1 ಹಿಂದ್ಗಡೆ $, ಹಾಕಿ ದೆನ್ ಆ ಒಂದು ಮೂಲೆಗೆ ತಗೊಂಡ್ ಬಂದು ಅಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ ಸ್ಮಾಲ್ ಕಲರ್ದು. ಆ ಬ್ಲಾಕ್ ಕಲರ್ ಪ್ಲಸ್ ಮಾರ್ಕ್ ಅನ್ನ ನೀವು ಡ್ರ್ಯಾಗ್ ಮಾಡ್ಬಿಟ್ರೆ ನೋಡಿ ಈ ತರ ವ್ಯಾಲ್ಯೂಸ್ ಬಂದ್ಬಿಡುತ್ತೆ. ವಿ ಗೆಟ್ ಆಲ್ ದೀಸ್ ವ್ಯಾಲ್ಯೂಸ್. They are called as absolute values, absolute deviation values. ಈ ಒಂದು absolute deviation values ಏನ್ ಬಂದಿದೆಯಲ್ಲ ಅವುಗಳಿಗೆ ನೀವು ಮತ್ತೆ ಏನ್ ಕಂಡಿಡೀರಿ, ಅವರೇಜ್ ಕಂಡಿಡೀರಿ. ಅಗೇನ್ ಇನ್ನೊಂದ್ಸರಿ ಅವರೇಜ್ ಫಾರ್ಮುಲಾ ಯೂಸ್ ಮಾಡಿ ಕಂಡಿಡಿದ್ರೆ there you get the mean absolute deviation. Okay, so that is very simple. You can find that one. ಇವನ್ 10 ವ್ಯಾಲ್ಯೂಸ್ ಇದ್ರು ಹೀಗೆ ಮಾಡಬೇಕು, 1000 ವ್ಯಾಲ್ಯೂಸ್ ಇದ್ರು ಹೀಗೆ ಮಾಡಬೇಕು, 10,000 ವ್ಯಾಲ್ಯೂ ಇದ್ರು ಕೂಡ we have to make it like this only. There is no other different things. Okay, then what are the merits of mean deviation? It is simple to understand, it is easy to calculate, and it is based on all observation of the series. 50 ವ್ಯಾಲ್ಯೂ ಇದ್ರೆ 50 ವ್ಯಾಲ್ಯೂನ ಲೆಕ್ಕಕ್ಕೆ ತಗೊಂಡಿರ್ತೀವಿ. ಇವನ್ ಮೀನ್ ಕಂಡಿಬೇಕಾದ್ರೂ ಅಷ್ಟೇ 50 ವ್ಯಾಲ್ಯೂನ ಲೆಕ್ಕಕ್ಕೆ ತಗೊಳ್ತೀವಿ. ಡಿವಿಯೇಷನ್ ಕಂಡಿಬೇಕಾದ್ರೂ ಅಷ್ಟೇ 50 ವ್ಯಾಲ್ಯೂ ಇಂದ ಕಳೆದೇ ತಗೊಳ್ತೀವಿ. ನೆಕ್ಸ್ಟ್ ಮೀನ್ ಡಿವಿಯೇಷನ್ ಕಂಡಿಬೇಕಾದ್ರೆ ಆ 50 ಡಿವಿಯೇಷನ್ ಗಳಿಗೆ ಮೀನ್ ಕಂಡಿಡಿತೀವಿ. ಸೊ ಹಾಗಾಗಿ we are included all the values. Okay, it is simple to understand, it is easy to calculate, and it is based on all the observation of a series, and it's shown the dispersion or scatter of the various items of a series from its central value. ಅಂದ್ರೆ ಮಧ್ಯದಿಂದ ಮೀನ್ ಇಂದ ಅವರೇಜ್ ಇಂದ ಆ ವ್ಯಾಲ್ಯೂಗಳು ಯಾವ ತರ ಸ್ಕ್ಯಾಟರ್ ಆಗಿದೆ, ಯಾವ ತರ ಹರಡಿಕೊಂಡಿದೆ, ಯಾವ ತರ ಚದುರಿ ಹೋಗಿದೆ ಅನ್ನೋದನ್ನ ಅದು ತೋರಿಸುತ್ತೆ. And it is not very much affected by the values of extreme items of the series. ಅಂದ್ರೆ ಯಾವುದೇ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ತಗೊಂಡ್ರು ಕೂಡ
ಇದಂತ ಏನು ಎಫೆಕ್ಟ್ ಆಗೋದಿಲ್ಲ. ಅಂಡ್ ಇಟ್ ಹ್ಯಾಸ್ ಪ್ರಾಕ್ಟಿಕಲ್ ಯೂಸ್ಫುಲ್ನೆಸ್ ಇನ್ ದ ಫೀಲ್ಡ್ ಆಫ್ ಬಿಸ್ನೆಸ್ ಅಂಡ್ ಕಾಮರ್ಸ್ ಅಲ್ಲಿ ಇದನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಮೀನ್ ಡಿವಿಯೇಷನ್ ಅನ್ನ. Then what are the demerits? It is not rigidly defined in the sense that it is computed mean find out ಮಾಡಬೇಕು ಅಂತ ಇಲ್ಲ. It is only mean find out ಮಾಡಬೇಕು ಅಂತ ಇಲ್ಲ. You can find median find out ಮಾಡ್ಕೊಳ್ಳಿ, then also you can find mean deviation. Even mode find out ಮಾಡ್ಕೊಳ್ಳಿ, mode ಇಂದನೂ ಕೂಡ we can find mean deviation. ಅಷ್ಟೇ. ನೀವು ಮೀಡಿಯನ್ ಕಂಡುಹಿಡಿತೀರಾ, ಪ್ರತಿ 50 ವ್ಯಾಲ್ಯೂನ ಮೀಡಿಯನ್ ಇಂದ ಸಬ್ಟ್ರಾಕ್ಟ್ ಮಾಡಿ ಅವುಗಳದ್ದು ಅವರೇಜ್ ತಗೊಳ್ಳಿ, ದಟ್ ಈಸ್ ಆಲ್ಸೋ ಮೀನ್ ಡಿವಿಯೇಷನ್. ಅಂದ್ರೆ ಆ ಮೀಡಿಯನ್ ಇಂದ ಯಾವ ತರ ಡಿವಿಯೇಷನ್ ಆಗಿದೆ, ದಟ್ ಈಸ್ ದ ಥಿಂಗ್. ಇವನ್ ನೀವು ಮೋಡ್ ಕಂಡುಹಿಡ್ಕೊಳ್ಳಿ, ಮೋಡ್ ಇಂದ ಎಲ್ಲಾ ವ್ಯಾಲ್ಯೂಗಳನ್ನ ಸಬ್ಟ್ರಾಕ್ಟ್ ಮಾಡಿ ಅಗೈನ್ ಆ ಒಂದು ಮೋಡ್ ನ ನೀವು ಮೀನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿದ್ರೆ ಮೋಡ್ ಇಂದ ಎಲ್ಲಾ ವ್ಯಾಲ್ಯೂಗಳು ಯಾವ ತರ ಚದರಿ ಹೋಗಿದೆ ಅಂತ ಹೇಳುತ್ತೆ. ಸೊ ಟು ಫೈಂಡ್ ಮೀನ್ ಡಿವಿಯೇಷನ್ ಯು ಕ್ಯಾನ್ ಟೇಕ್ ಮೀನ್, ಯು ಕ್ಯಾನ್ ಟೇಕ್ ಮೀಡಿಯನ್, ಯು ಕ್ಯಾನ್ ಟೇಕ್ ಮೋಡ್, ಯಾವ್ದಾದ್ರು ತಗೊಂಡ್ ಮಾಡ್ಬೋದು. ಬಟ್ ನಾವು ತೋರ್ಸೋದು ಮೀನ್ ತಗೊಂಡ್ ಮಾಡಿ ಅಂತ ಅಷ್ಟೇ. ಹಾಗಾಗಿ ನೀವು ಮೀನ್ ತಗೊಂಡ್ರೆ ಮೀನ್ ಡಿವಿಯೇಷನ್ ಬೇರೆ ಬರುತ್ತೆ, ಮೀಡಿಯನ್ ತಗೊಂಡ್ರೆ ಮೀನ್ ಡಿವಿಯೇಷನ್ ಬೇರೆ ಬರುತ್ತೆ, ಮೋಡ್ ತಗೊಂಡ್ರೆ ಅದಕ್ಕೆ ಮೀನ್ ಡಿವಿಯೇಷನ್ ಬೇರೆ ಬರುತ್ತೆ. ದಟ್ ಇಸ್ ದ ಡಿಫರೆಂಟ್ ವ್ಯಾಲ್ಯೂಸ್. ಸೊ ಇಟ್ ಈಸ್ ಅಫೆಕ್ಟೆಡ್ ಬೈ ದ ಫ್ಲಕ್ಚುಯೇಷನ್ಸ್ ಇನ್ ಸ್ಯಾಂಪ್ಲಿಂಗ್. ಸ್ಯಾಂಪಲ್ ವ್ಯಾಲ್ಯೂಗಳಲ್ಲಿ ತುಂಬಾ ಫ್ಲಕ್ಚುಯೇಷನ್ಸ್ ಇದ್ರೆ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಅಂಡ್ ಇಟ್ ಈಸ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್ when the actual value of an average comes out in fraction. That is the main thing. Actual value average ನಾವೇನ್ ಮೀನ್ ಕಂಡಿತೀವಲ್ಲ ಆ ಮೀನು ಫ್ರಾಕ್ಷನ್ ಬಂದಾಗ ಅಥವಾ ಒಂದೇ ವ್ಯಾಲ್ಯೂ ರಿಪೀಟ್ ಆಗ್ತಾ ಇದ್ದಾಗ 1.3333 ಈ ತರ ರಿಪೀಟ್ ಆಗ್ತಾ ಇದ್ದಾಗ ಆ ಕೇಸ್ಗಳಲ್ಲಿ ಈ ವ್ಯಾಲ್ಯೂವನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗತ್ತೆ. ಸೊ ಅದು ನಾವು ಇಲ್ಲಿ ಎಕ್ಸೆಲ್ ಅಲ್ಲಿ ಮಾಡೋದ್ರಿಂದ ವಿ ಆರ್ ನಾಟ್ ವರಿಡ್ ಅಬೌಟ್ ದೋಸ್ ಥಿಂಗ್ಸ್. And it is not suitable for sociological study. ಅದು ಯಾವುದಕ್ಕೆ ಉಪಯೋಗಕ್ಕೆ ಬರಲ್ಲ, ಸೋಷಿಯಲಾಜಿಕಲ್ ಸ್ಟಡಿಗೆ ಉಪಯೋಗಕ್ಕೆ ಬರಲ್ಲ, ಯಾಕೆಂದ್ರೆ ಒಂದೊಂದಕ್ಕೆ ಒಂದೊಂದು ಡಿಫರೆಂಟ್ ವ್ಯಾಲ್ಯೂ ತೋರಿಸುತ್ತೆ. Now we discuss about experiment number 15. ಏನು experiment number 15? Collect the current yield of a crop from 50 different persons in your locality and determine mean deviation, quartile deviation in Microsoft Excel sheet and brief your inference with less than 30 words. ನಾವೇನ್ ಮಾಡ್ತೀವಿ, ನಿಮ್ಮ ಒಂದು ಹೊಲದಲ್ಲಿ ನಿಮ್ಮ ಊರಲ್ಲಿ ಒಂದು 50 ಜನ ಡಿಫ್ರೆಂಟ್ ಪರ್ಸನ್ಸ್ ಗಳಲ್ಲಿ ಯಾವ್ದೋ ಒಂದು ಜೋಳ ಬೆಳೆದಿದ್ದಾರೆ ಅನ್ಕೊಳ್ಳಿ. ಈಗ ಹರಪನಹಳ್ಳಿ ಸುತ್ತಮುತ್ತ ಜೋಳ ಬೆಳೀತಾ ಇದ್ದಾರೆ, ಜೋಳ ಬೆಳೆದಿದ್ದಾರೆ ಅಂತ ಅನ್ಕೊಳ್ಳಿ. ಜೋಳ ಬೆಳೆದಿದ್ದಾಗ ಎಷ್ಟು ಕ್ವಿಂಟಾಲ್ ಆಗಿದೆ ಇನ್ ಟರ್ಮ್ಸ್ ಆಫ್ ಕ್ವಿಂಟಾಲ್ ಬರೀರಿ. 10 ಕ್ವಿಂಟಾಲ್, 15 ಕ್ವಿಂಟಾಲ್, 20 ಕ್ವಿಂಟಾಲ್. 1 ಕ್ವಿಂಟಾಲ್ ಅಂದ್ರೆ 100 kg. ಜನರಲಿ ಒಂದು ಚೀಲ ಅಂದ್ರೆ 100 kg ತುಂಬಿಕೊಳ್ತಾರೆ ಅಲ್ವಾ. ಹಾಗಾಗಿ ಒಂದು 30 ಚೀಲ ಬೆಳೆದಿದ್ದಾರೆ ಅಂದ್ರೆ 30 ಕ್ವಿಂಟಾಲ್ ಲೆಕ್ಕ. ಒಂದು ಅಂದಾಜಲ್ಲಿ ನಾವು ರ್ಯಾಂಡಮ್ ಆಗಿ ಹಾಕೊಳ್ತೀವಿ, 1ರಿಂದ 100 ಒಳಗಡೆ ರ್ಯಾಂಡಮ್ ಆಗಿ ವ್ಯಾಲ್ಯೂಸ್ ಅನ್ನ ಬರಿತೀವಿ. ಸೊ ಅದನ್ನ ನಾನು ಮೇಲ್ಗಡೆ ಕ್ವಿಂಟಾಲ್ಸ್ ಅಂತ ತೋರಿಸ್ಬಿಡ್ತೀನಿ. ಸೊ ಜನರಲಿ ಒಂದು 50 ಜನ, ಪರ್ಸನ್ 1 ಅಥವಾ ಫಾರ್ಮರ್ 1, ಫಾರ್ಮರ್ 2, ಫಾರ್ಮರ್ 3 ಆತರ ಹಾಕೊಳ್ಳಿ. ಜಸ್ಟ್ ಯು ಕ್ಯಾನ್ ಮೇಕ್ ಇಟ್ ದ ಥಿಂಗ್ಸ್. 50 ಜನದ್ದು ಡೇಟಾ ಕಲೆಕ್ಟ್ ಮಾಡಿ ಆ ಡೇಟಾಗಳಿಗೆ ಮೀನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು, ಕ್ವಾರ್ಟೈಲ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ದಟ್ಸ್ ವೆರಿ ಸಿಂಪಲ್. ಸೊ ಇದ್ರದ್ದು ಉಪಯೋಗ ಏನಪ್ಪಾ ಅಂದ್ರೆ, ದ ಮೀನ್ ಡಿವಿಯೇಷನ್ ಈಸ್ ಆನ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಟಿವ್ ಸ್ಟಾಟಿಸ್ಟಿಕ್ ದಟ್ ಈಸ್ ನಾಟ್ ಫ್ರೀಕ್ವೆಂಟ್ಲಿ ಎನ್ಕೌಂಟರ್ಡ್ ಇನ್ ಮ್ಯಾಥಮೆಟಿಕಲ್ ಸ್ಟಾಟಿಸ್ಟಿಕ್ಸ್. ಅಂದ್ರೆ ಇದನ್ನ ನಾವು ಜಾಸ್ತಿ ಮ್ಯಾಥಮೆಟಿಕಲ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ. ದಿಸ್ ಈಸ್ ಎಸೆನ್ಷಿಯಲಿ ಬಿಕಾಸ್ ಇದು ತುಂಬಾ ಉಪಯೋಗ ಇದೆ. ಯಾಕಪ್ಪ ಅಂದ್ರೆ ಮೀನ್ ಡಿವಿಯೇಷನ್ ಆಸ್ ಎ ನ್ಯಾಚುರಲ್ ಇನ್ಟ್ಯೂಟಿವ್ ಡೆಫಿನೇಷನ್. ಅಂದ್ರೇನು, ಮೀನ್ ಡಿವಿಯೇಷನ್ ಅಂದ್ರೆ ಯಾವ್ದ್ರಿಂದ ಬರುತ್ತೆ, ಮೀನ್ ಇಂದ ಬರುತ್ತೆ ಅಥವಾ ಮೀಡಿಯನ್ ಇಂದ ಬರುತ್ತೆ. ಹಾಗಾಗಿ ಮಧ್ಯದಿಂದ ಎಷ್ಟು ವ್ಯಾಲ್ಯೂಸ್ಗಳು ಯಾವ ತರ ಚದುರಿ ಹೋಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ನಮ್ಗೆ ಈ ಒಂದು ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯೋದು ಉಪಯೋಗ ಆಗತ್ತೆ. ಓಕೆ, ದಟ್ ಇಸ್ ದ ಥಿಂಗ್. ದೆನ್ ವಾಟ್ ವಿ ಹ್ಯಾವ್ ಟು ಡೂ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಅಂದ್ರೆ, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್? ಫಸ್ಟ್ ವಿ ಹ್ಯಾವ್ ಟು ಡೂ ಈಸ್ ಫೈಂಡ್ ದ ಮೀನ್ ಆಫ್ ದ ಡೇಟಾ ಕಲೆಕ್ಟೆಡ್ ಆಸ್ ಶೋನ್ ಇನ್ ದ ಫಿಗರ್ ಬಿಲೋ. ಈ ಕ್ವಿಂಟಾಲ್ ಅಲ್ಲಿ ಈ ತರ ತಗೊಂಡಿದೀವಿ, 1ರಿಂದ 100 ಒಳಗಡೆ ಒಂದು ಕ್ವಿಂಟಾಲ್ ಅಲ್ಲಿ ಒಂದು 50 ಜನದ್ದು ಡೇಟಾ ತಗೊಳ್ತೀವಿ. ಅವುಗಳ್ದು ಏನ್ ಮಾಡ್ತೀವಿ, ಮೀನ್ ಫೈಂಡ್ ಔಟ್ ಮಾಡ್ತೀವಿ. ವಿ ವಿಲ್ ಫೈಂಡ್ ದ ಮೀನ್. ಮೀನ್ ಫೈಂಡ್ ಔಟ್ ಮಾಡಿದ ಮೇಲೆ ABS ಅಬ್ಸಲ್ಯೂಟ್ ಅಂತ ಹಾಕೊಂಡು ಆ ಒಂದು 50 ಜನದ ವ್ಯಾಲ್ಯೂ ಮೈನಸ್ ಮೀನ್ ಅನ್ನ ಮಾಡ್ಕೊಳ್ತೀವಿ. ಅದನ್ನ ನಾವು ಡ್ರ್ಯಾಗ್ ಮಾಡಿದ್ರೆ 50 ಜನಕ್ಕೂ ಏನ್ ಬರುತ್ತೆ, ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಬರುತ್ತೆ. ಆ ಒಂದು ಅಬ್ಸಲ್ಯೂಟ್ ಡಿವಿಯೇಷನ್ಗೆ ನೀವು ಮತ್ತೆ ಇನ್ನೊಂದ್ಸರಿ ಮೀನ್ ಕಂಡಿಡಿದ್ರೆ ವಿ ಗೆಟ್ ದ ಮೀನ್ ಡಿವಿಯೇಷನ್. ದೆನ್ ಕ್ವಾರ್ಟೈಲ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಮಾಡಿ, ಆ ಒಂದು ವ್ಯಾಲ್ಯೂಸ್ ಗಳಿಗೆ ಕ್ವಾರ್ಟೈಲ್ 1 ಫೈಂಡ್ ಔಟ್ ಮಾಡಿ, ಕ್ವಾರ್ಟೈಲ್ 3 ಫೈಂಡ್ ಔಟ್ ಮಾಡಿ. ದೆನ್ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಹಾಕೊಳ್ಳಿ, ದಟ್ ಈಸ್ ಈಕ್ವಲ್ ಟು Q3 minus Q1 divided by 2 ಅಂತ ಹಾಕಿದ್ರೆ ವಿ ಗೆಟ್ ದ ಕ್ವಾರ್ಟೈಲ್ ಡಿವಿಯೇಷನ್. ದಟ್ ಐ ವಿಲ್ ಶೋ ಇನ್ ದ ಲೈವ್ ಎಕ್ಸೆಲ್ ಶೀಟ್.
ಎಕ್ಸೆಲ್ ಶೀಟ್ ಅಲ್ಲಿ ನಾನು ಅದನ್ನ ನಿಮಗೆ ತೋರಿಸ್ತೀನಿ. ಓಕೆ, ಸೊ ದೆನ್ ಬಿಫೋರ್ ಗೋಯಿಂಗ್ ಟು ದಟ್ ಎಕ್ಸೆಲ್ ಶೀಟ್ we are discussing some multiple choice question here. So the value of quartile deviation for Q1 is equal to 35.5, then Q2 is equal to 40.5, and Q3 is equal to 45.5 is the value of quartile deviation. ಏನು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ನೋಡುವ. What is quartile deviation formula? Quartile deviation formula is quartile 3 minus quartile 1 divided by 2. What is quartile 3? 45.5 minus what is quartile 1? 35.5 divided by 2. 45.5 minus 35.5 under 2, 10. 10 divided by 2. So 2 ones are 2 5s are. So what is the value of quartile deviation? Quartile deviation is 5. So what is that option? Option B. Okay, so that is the quartile deviation value for these quartiles. Okay, so ಇಲ್ಲಿ ತುಂಬಾ multiple choice questions ಸಿಗೋದಿಲ್ಲ, ಹಾಗಾಗಿ just we have put it one multiple choice question only. So we just summarize the things we have discussed. ಇವತ್ತಿನ session ಅಲ್ಲಿ we have discussed about measure of dispersion, quartile deviation, merit and demerits of quartile deviation, mean deviation, and how to find mean deviation in Excel spreadsheet, merits and demerits, and experiment number 15. And in the next session we are going to discuss about standard deviation in MS Excel, merits and demerits of standard deviation, and then experiment number 16 about standard deviation to find in MS Excel. So that is what the things we are going to discuss in the next session. Now we are going for live Excel sheet to show how to find mean deviation and quartile deviation. So ಅದಕ್ಕೆ ಏನು ಮಾಡಿ, ಇಲ್ಲಿ ಎಕ್ಸೆಲ್ ಅಂತ ಸರ್ಚ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ, ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ಎಕ್ಸೆಲ್ ಶೀಟ್ ಓಪನ್ ಆದ್ಮೇಲೆ ನೀವು 50 ಜನದ ಡೇಟಾವನ್ನ ನೀವು ಫಸ್ಟ್ ರ್ಯಾಂಡಮ್ ಆಗಿ ಜನರೇಟ್ ಮಾಡ್ಕೊಳ್ಳಿ. ಆ ರ್ಯಾಂಡಮ್ ಡೇಟಾ ಜನರೇಟ್ ಆದ್ಮೇಲೆ ನೀವು ಡೇಟಾವನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಐ ವಿಲ್ ಟೇಕ್ ಹಿಯರ್ ನೇಮ್ ಆಫ್ ದ ಪರ್ಸನ್, ದೆನ್ ಇಲ್ಲಿ ಈ ಕಡೆ ಏನ್ ತಗೊಳ್ತೀನಿ, ನೇಮ್ ಆಫ್ ದ ಪರ್ಸನ್, ಈ ಕಡೆ yield in quintals. Okay, yield in quintals. ಸೊ ಎಷ್ಟು yield ಬಂದಿದೆ ಅದು ಇಲ್ಲಿ ಕ್ವಿಂಟಾಲ್ಸ್ ಅಲ್ಲಿ ಇದೆ, 25 ಕ್ವಿಂಟಾಲ್, 50 ಕ್ವಿಂಟಾಲ್ ಆ ತರ. ಸೊ ಇಲ್ಲಿ ನೇಮ್ ಆಫ್ ದ ಪರ್ಸನ್ ಫಾರ್ಮರ್ 1 ಫಾರ್ಮರ್ 2 ಅಂತ ಹಾಕೊಳ್ಳಿ, ಅಥವಾ ಪರ್ಸನ್ 1 ಪರ್ಸನ್ 2 ಅಂತನಾದ್ರೂ ಹಾಕೊಳ್ಳಿ. ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ಪರ್ಸನ್ 1. ಸೊ ಐ ವಿಲ್ ಡ್ರ್ಯಾಗ್ ಇಟ್ ಹಿಯರ್. ಇಲ್ಲಿ ಮೂಲಕ್ಕೆ ತಗೊಂಬಂದು ಸಣ್ಣ ಬ್ಲಾಕ್ ಕಲರ್ ಪ್ಲಸ್ ಬರುತ್ತಲ್ಲ ಅಲ್ಲಿ ಡ್ರ್ಯಾಗ್ ಮಾಡಿ 50 ಜನಕ್ಕೆ ಮಾತ್ರ ತಗೊಳ್ಳಿ, 50 members. Okay, you can take here 48, 49, 50. Another one 50 persons ನೇಮ್ ತಗೊಂಡಿದ್ದೀನಿ. yield in quintals, ಇಲ್ಲಿ ನಾನು ರ್ಯಾಂಡಮ್ ಡೇಟಾ ಜನರೇಟ್ ಮಾಡ್ತೀನಿ. ಸೊ ರ್ಯಾಂಡ್ ಬಿಟ್ವೀನ್ ಫ್ರಮ್ 20 to 40, 20 ಕ್ವಿಂಟಾಲ್ ಇಂದ 40 ಕ್ವಿಂಟಾಲ್ ಒಳಗಡೆ ಅಂತ ಹಾಕೊಳ್ತೀನಿ. ಸಿಂಪಲ್ ಆಗಿ 20 to 40 ಒಳಗಡೆ ನಾನು ಇದನ್ನ ಜನರೇಟ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ವಿಂಟಾಲ್ ಜನರೇಟ್ ಆಗಿದೆ ಅಂತ ರ್ಯಾಂಡಮ್ ಆಗಿ ಅದನ್ನ ಇಲ್ಲಿ 50 ಜನಕ್ಕೆ ಫಸ್ಟ್ ಡ್ರ್ಯಾಗ್ ಮಾಡ್ತೀನಿ. ಅಲ್ಲೇನ್ ಡೇಟಾ ಬರುತ್ತೆ ಅದನ್ನ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿ, ದೆನ್ ಇಲ್ಲಿ ಬಂದು ಪೇಸ್ಟ್ ಮಾಡಬೇಕಾದ್ರೆ ಸ್ಪೆಷಲ್ ಅಲ್ಲಿ ವ್ಯಾಲ್ಯೂಸ್ ಅನ್ನ ಪೇಸ್ಟ್ ಮಾಡ್ತೀನಿ. ಅಲ್ಲಿಗೆ ವ್ಯಾಲ್ಯೂಸ್ ಎಲ್ಲ ಕ್ವಿಂಟಾಲ್ ಅಲ್ಲಿ ಬರುತ್ತೆ. 20 ಇಂದ 40 ಕ್ವಿಂಟಾಲ್ ಒಳಗಡೆ ತಗೊಂಡಿದ್ದೀನಿ. ಸೊ yield in quintals 30, 23 ಈ ತರ ಎಲ್ಲ ಬಂದಿದೆ. 50 ಜನಕ್ಕೂ ಕೂಡ ನಾನಿಲ್ಲಿ ಎಷ್ಟೆಷ್ಟು ಕ್ವಿಂಟಾಲ್ ಬೆಳೆದಿದ್ದಾರೆ ಅಂತ ಹಾಕಿದ್ದೀನಿ. Now what we have to find out first? We have to find mean deviation and then we have to find quartile deviation. First mean deviation find out ಮಾಡಬೇಕು ಅಂದ್ರೆ we have to find mean for this value. ಈ ಒಂದು ವ್ಯಾಲ್ಯೂಗೆ mean find out ಮಾಡಬೇಕು. Okay, for that I will take somewhere here. ಯಾಕೆಂದ್ರೆ ಇಲ್ಲಿ ಜಾಗ ಬೇಕು ನನಗೆ. ಸೊ mean ಫಾರ್ಮುಲಾ, mean ಏನು ಫಾರ್ಮುಲಾ? mean is equal to average ಫಾರ್ಮುಲಾ ಹಾಕ್ತೀವಿ, AVE ಡಬಲ್ ಕ್ಲಿಕ್ ಮಾಡಿ ಈ 50 ಜನದ ಡೇಟಾ ಸೆಲೆಕ್ಟ್ ಮಾಡಿ. Select all 50 members data, then bracket close ಮಾಡಿ enter ಹೊಡೆಯಿರಿ. So that is the mean for these values. 50 ಜನ ಫಾರ್ಮರ್ಸ್ ನಾವು yield ಅನ್ನ ಕ್ವಿಂಟಾಲ್ಸ್ ಅಲ್ಲಿ ಬರ್ಕೊಂಡಿದೀವಿ. ಆ ಒಂದು ಡೇಟಾಗೆ ನಾವು ಮೀನ್ ಕಂಡುಹಿಡಿಯಬೇಕು ಅಂದ್ರೆ is equal to ಹಾಕಿ, ಓಕೆ, is equal to ಹಾಕಿ ಆ AVER ಹೊಡೆದು ಡಬಲ್ ಕ್ಲಿಕ್ ಮಾಡಿದ್ರೆ ಅವರೇಜ್ ಬರುತ್ತೆ. ಅವರೇಜ್ ಅಲ್ಲಿ ಆ ಒಂದು ಡೇಟಾ 50 ಜನದ್ದು ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆಯಿರಿ, ಯು ಗೆಟ್ ದ ಮೀನ್. ನೆಕ್ಸ್ಟ್ ಈಗ ನಾವೇನ್ ಮಾಡ್ಬೇಕು, ಇಲ್ಲಿ
we have to find absolute deviation. We have to find absolute deviation. ಅಂದ್ರೆ ಪ್ರತಿಯೊಂದು ವ್ಯಾಲ್ಯೂಸ್, ಈ ಒಂದು ಪ್ರತಿಯೊಂದು ವ್ಯಾಲ್ಯೂಸ್ ಗಳಿದೆಯಲ್ಲ, ಈ 50 ವ್ಯಾಲ್ಯೂಗಳು ಇವು, ಈ ಪ್ರತಿಯೊಂದು ವ್ಯಾಲ್ಯೂ ಅನ್ನ ಜೊತೆ ಮೀನ್ ಅನ್ನ ಕಳಿತೀವಿ. 30 - 28.8, 23 - 28.8, ಈ ತರ ಪ್ರತಿಯೊಂದು ವ್ಯಾಲ್ಯೂ ಅನ್ನ ನಾವು ಈ ಮೀನ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಇಲ್ಲಿ ಬಂದಿರತಕ್ಕಂಥ 50 ವ್ಯಾಲ್ಯೂಗಳು, ಇಲ್ಲಿ ಬರುತ್ತಲ್ಲ 50 ವ್ಯಾಲ್ಯೂಗಳು, ಈ 50 ವ್ಯಾಲ್ಯೂಗೆ ಇನ್ನೊಂದ್ಸರಿ ನಾನು ಮೀನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡ್ತೀನಿ. ಅಂದ್ರೆ ಈ 50 ವ್ಯಾಲ್ಯೂಗಳಿಗೆ ಮೀನ್ ತಗೊಂಡ್ರೆ ಅದು ಮೀನ್ ಡಿವಿಯೇಷನ್ ಆಗತ್ತೆ. ಸೊ ಫಾರ್ ದಟ್ ಐ ವಿಲ್ ಪುಟ್ ಫಾರ್ಮುಲಾ ಹಿಯರ್ ಇಸ್ ಈಕ್ವಲ್ ಟು ABS, ಅಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ, ಪ್ಲಸ್ ಆರ್ ಬರ್ಲಿ ಮೈನಸ್ ಆರ್ ಬರ್ಲಿ ಪ್ಲಸ್ ಎ ತಗೊಳುತ್ತೆ. ABS ತಗೊಳ್ಳಿ, ದೆನ್ ದಿಸ್ ವ್ಯಾಲ್ಯೂ ಫಸ್ಟ್ ವ್ಯಾಲ್ಯೂ ಮೈನಸ್ ಇದು 28.8 ಹಾಕಿದೆ. ಸೊ ನನಗೆ ಯಾವ್ಯಾವ ತಗೊಂಡಿನಿ, ಫಸ್ಟ್ ವ್ಯಾಲ್ಯೂ ಮೈನಸ್ ಮೀನ್ ವ್ಯಾಲ್ಯೂ ಹಾಕೊಂಡಿದ್ದೀನಿ. ಈ ವ್ಯಾಲ್ಯೂ ನಮಗೆ ಪದೇ ಪದೇ ಚೇಂಜ್ ಆಗಬಾರ್ದಲ್ಲ, ಅದಕ್ಕೆ ನಾನು ಇಲ್ಲಿ ಡಾಲರ್ ಸಿಂಬಲ್ ಹಾಕ್ತೀನಿ ಫಾರ್ ದಿಸ್ ಒನ್. ಡಾಲರ್ ಸಿಂಬಲ್ ಹಾಕೋದ್ರಿಂದ ಏನಾಗುತ್ತೆ, ನೀವು ಡ್ರ್ಯಾಗ್ ಮಾಡಿದ್ರೆ G2 ಎಲ್ಲಾದ್ರಲ್ಲೂ G2ನೇ ಬರುತ್ತೆ. ಆದ್ರೆ ಈ ಕಡೆ ನಾವು ಹಾಕಲ್ಲ, ಯಾಕೆಂದ್ರೆ ಇಲ್ಲಿ B3 ತಗೊಂಡಿದೆ. ನೆಕ್ಸ್ಟ್ ಡ್ರ್ಯಾಗ್ ಮಾಡಿದ್ರೆ B4 ಗೆ ಹೋಗುತ್ತೆ, B5, B6 ಈ ತರ ಬರ್ತಾ ಹೋಗುತ್ತೆ. ಪದೇ ಪದೇ ಫಾರ್ಮುಲಾ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ 30 - 28.8 ಅಂದ್ರೆ ಎಷ್ಟಾಯ್ತು, 1.2. ಈಗ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಮೂಲೆಗೆ ತಗೊಂಡ್ ಬನ್ನಿ, ಬ್ಲಾಕ್ ಕಲರ್ ಪ್ಲಸ್ ಮಾರ್ಕ್ ಬಂದಿದೆ, ಇಲ್ಲಿ ಇಟ್ಕೊಂಡು ಡ್ರ್ಯಾಗ್ ಮಾಡಿ. ಸಿ, ಈ ತರ ಡ್ರ್ಯಾಗ್ ಮಾಡಿ ಲಾಸ್ಟಿಗೆ ಬಿಡಿ. ವಿ ಗೆಟ್ ದಿಸ್. ಯು ಕ್ಯಾನ್ ಸಿ ಎಲ್ಲೂ ಕೂಡ ಮೈನಸ್ ವ್ಯಾಲ್ಯೂ ಬಂದಿಲ್ಲ, ಎಲ್ಲೂ ಕೂಡ ಮೈನಸ್ ವ್ಯಾಲ್ಯೂ ಬಂದಿಲ್ಲ. ಅಂಡ್ ಯು ಕ್ಯಾನ್ ಅಬ್ಸರ್ವ್, ಬೇಕಾ ಚೆಕ್ ಮಾಡಿ, 29 - 28.8 ಎಷ್ಟಾಗುತ್ತೆ, 0.2. ರ್ಯಾಂಡಮ್ ಆಗಿ ಚೆಕ್ ಮಾಡಿ. ದೆನ್ ಇಲ್ಲಿ 31 - 28.8 ಎಷ್ಟು ಬರುತ್ತೆ, ದಟ್ ಇಸ್ 2.2. ವ್ಯಾಲ್ಯೂಸ್ ಎಲ್ಲ ಕರೆಕ್ಟೇ ಇದೆ. ಅರ್ಥ ಆಯ್ತಲ್ಲ? ಸೊ ವಾಟ್ ವಿ ಹ್ಯಾವ್ ಡನ್ ಹಿಯರ್ ಇಟ್ ಇಸ್ ಈಕ್ವಲ್ ಟು ABS ಹಾಕಿದೆ, ಫಸ್ಟ್ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿದೆ, ಮೈನಸ್ 28.8 ಮೇಲೆ ಕ್ಲಿಕ್ ಮಾಡಿದೆ. ಅಂದ್ರೆ ಮೀನ್ ಇಂದ ಕಳಿಬೇಕಲ್ಲ, ಫಸ್ಟ್ ವ್ಯಾಲ್ಯೂ ಅನ್ನ ಮೀನ್ ಇಂದ ಕಳಿಬೇಕು, ಅದನ್ನ ಹಾಕೊಂಡೆ. ನಾನು ಡ್ರ್ಯಾಗ್ ಮಾಡಿದಾಗ G2, ನಾನು ಏನಾದ್ರು ಇಲ್ಲಿ ಡಾಲರ್ ಸಿಂಬಲ್ ಹಾಕಿಲ್ಲ ಅಂದ್ರೆ G2 ನ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ G3 ಬರುತ್ತೆ, G4 ಬರುತ್ತೆ. ಅವಾಗ ಏನಾಗುತ್ತೆ, ವ್ಯಾಲ್ಯೂಸ್ ಬರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಶೋ ಹಿಯರ್, ನೋ ಪ್ರಾಬ್ಲಮ್, ಐ ವಿಲ್ ಶೋ ದಟ್. ಓಕೆ, ನೋಡಿ ನಾನು ಇದನ್ನ ಹಾಕದಲ್ಲೇ ಹೋದ್ರೆ ಏನಾಗುತ್ತೆ ನೋಡೋಣ. ಸಿ, ಎಷ್ಟು ಬಂತು, 23ನೇ ಬಂತು, 29 ಬಂತು. ಯಾಕೆಂದ್ರೆ ಇಲ್ಲಿ ನೋಡಿ ಫಾರ್ಮುಲಾ ನೋಡಿ, B4 - G3 ಆಗಿದೆ. ಈ ಫಾರ್ಮುಲಾ ನೋಡಿ, B5 - G4 ಆಗಿದೆ. ನಮ್ಗೆ ಈ ವ್ಯಾಲ್ಯೂಸ್ ಚೇಂಜ್ ಆಗ್ಬೇಕು, ಇಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಒಂದೊಂದೇ ಬರಬೇಕು. ಆದ್ರೆ ಮೈನಸ್ ಏನಿದೆಯಲ್ಲ, ಮೈನಸ್ ಯಾವ್ದಿರ್ಬೇಕು, 28.8 ಇರ್ಬೇಕು. ಓಕೆ, ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ, ಈ ಒಂದು ವ್ಯಾಲ್ಯೂಸ್ ಅಲ್ಲಿ ವಿ ಹ್ಯಾವ್ ಟೇಕನ್ ಅಲ್ಲಿ ಡಾಲರ್ ಸಿಂಬಲ್ ಹಾಕಿದ್ವಿ. ಡಾಲರ್ ಸಿಂಬಲ್ ಹಾಕೋದ್ರಿಂದ ನೀವು ಎಲ್ಲದ್ರಲ್ಲಿ ಯಾವ್ದ್ರಲ್ಲಾದ್ರೂ ಚೆಕ್ ಮಾಡಿ, ಏನಿರುತ್ತೆ ಅದು ಡಾಲರ್ G2ನೇ ಇರುತ್ತೆ. ಓಕೆ, ಕ್ಲಿಕ್ ಮಾಡಿ. ಈಗ ನಾನು ಇದ್ರ ಮೇಲೆ ಇಲ್ಲಿ ಇವನ್ ಪ್ರೆಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರು ಕೂಡ ತಗೊಳುತ್ತೆ, ಬಟ್ ಅಲ್ಲಿ ಮಧ್ಯದಲ್ಲಿ ಸ್ಪೇಸ್ ಇರೋದ್ರಿಂದ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ದೆನ್ ಡ್ರ್ಯಾಗ್ ಮಾಡ್ಬೇಕಾಗತ್ತೆ. ಸಿ, ಬಂತು. ಬೇಕಾದ್ರೆ ಚೆಕ್ ಮಾಡಿ ಫಾರ್ಮುಲಾ ಏನಿದೆ ಅಂತ ನೋಡಿ. ಇಲ್ಲಿ ಫಾರ್ಮುಲಾ ಏನಿದೆ, ABS B29 ಇಲ್ಲಿದೆ, 29 B ಇಲ್ಲಿದೆ, B29 ಸೆಲ್ ತಗೊಂಡಿದೆ. ಮೈನಸ್ ಮಾಡಿರೋದು ಯಾವ್ದಕ್ಕೆ ಮಾತ್ರ, G2 ಅಂದ್ರೆ ಯಾವುದು, 28.8. ಅರ್ಥ ಆಯ್ತಲ್ಲ? ಸೊ ಈ ಟೈಪ್ ಅಲ್ಲಿ ಕಂಡುಹಿಡಿದಿದೀವಿ. ಇದೇನಿದು, ಅಬ್ಸಲ್ಯೂಟ್ ಡಿವಿಯೇಷನ್. ನಾವೀಗ ಇದಕ್ಕೆ ಏನ್ ಕಂಡುಹಿಡಿಬೇಕು, ಮೀನ್ ಡಿವಿಯೇಷನ್ ಅಲ್ವಾ? ವಿ ಹ್ಯಾವ್ ಟು ಫೈಂಡ್ ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್, ವಾಟ್ ಇಸ್ ಮೀನ್ ಡಿವಿಯೇಷನ್? ಮೀನ್ ಡಿವಿಯೇಷನ್ಗೂ ಕೂಡ ಸೇಮ್ ಅವರೇಜ್ ಫಾರ್ಮುಲಾ ಹಾಕ್ತೀವಿ, ಇಸ್ ಈಕ್ವಲ್ ಟು ಅವರೇಜ್, AVERAG, ಡಬಲ್ ಕ್ಲಿಕ್ ಮಾಡಿ ಅವರೇಜ್. ಈಗ ಯಾವ್ದು ಸೆಲೆಕ್ಟ್ ಮಾಡ್ತೀರಾ, ಈ ಅಬ್ಸಲ್ಯೂಟ್ ಡಿವಿಯೇಷನ್ 50 ವ್ಯಾಲ್ಯೂ ಇದೆಯಲ್ಲ, ಈ 50 ಸೆಲೆಕ್ಟ್ ಮಾಡಿ, ದೆನ್ ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡಿ. ದಟ್ ಈಸ್ ವಾಟ್ ಮೀನ್ ಡಿವಿಯೇಷನ್. ಇದು ಮೀನ್ ಡಿವಿಯೇಷನ್, ಇದು ಬರೀ ಮೀನ್, ಇದು ಮೀನ್ ಡಿವಿಯೇಷನ್. ಅಂದ್ರೆ ಈ ಡಿವಿಯೇಷನ್ಸ್ ಗಳಿದೆಯಲ್ಲ 50 ವ್ಯಾಲ್ಯೂ, ಈ 50 ವ್ಯಾಲ್ಯೂಗಳ ಅವರೇಜ್ ಅನ್ನ ನಾವು ಮೀನ್ ಡಿವಿಯೇಷನ್ ಅಂತ ತಗೊಳ್ತೀವಿ. ಅದಕ್ಕೆ ನಾನು ಏನ್ ಮಾಡಿದೆ, ಇಸ್ ಈಕ್ವಲ್ ಟು ಅವರೇಜ್ ಫಾರ್ಮುಲಾ ಹಾಕಿ, ಈ ಇಷ್ಟು ಡೇಟಾ ಇಲ್ಲಿ ನೋಡಿ ಬ್ಲೂ ಕಲರ್ ಅಲ್ಲಿ ತೋರಿಸ್ತಾ ಇದೆ, ಇಷ್ಟು ಡೇಟಾ ಸೆಲೆಕ್ಟ್ ಆಗಿದೆ 50 ಜನದ್ದು. ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ಐ ಗೆಟ್ ದ ಮೀನ್ ಡಿವಿಯೇಷನ್. ಇಷ್ಟೇ, ಇದೇ ನಮಗೆ ಬೇಕಾಗಿದ್ದ ವ್ಯಾಲ್ಯೂ, ಮೀನ್ ಡಿವಿಯೇಷನ್. ದಟ್ಸ್ ಇಟ್. ನಾವು ಈಗೇನ್ ಫೈಂಡ್ ಔಟ್ ಮಾಡಬೇಕು, ಕ್ವಾರ್ಟೈಲ್ ಡಿವಿಯೇಷನ್. ಕ್ವಾರ್ಟೈಲ್ ಡಿವಿಯೇಷನ್ಸ್ಗೆ ನಮ್ಗೆ ಏನ್ ಬೇಕು, ಕ್ವಾರ್ಟೈಲ್ 1 ಬೇಕು. ದಟ್ ಐ ರೈಟ್ ಇಟ್ ಆಸ್ Q1. ದೆನ್ ಏನ್ ಬೇಕು ನನಗೆ, ಕ್ವಾರ್ಟೈಲ್ 3 ಬೇಕು. ಕ್ವಾರ್ಟೈಲ್ ಇಲ್ಲಿ 3 ಮಾಡ್ಕೊಳ್ಳಿ, ಥರ್ಡ್ ಕ್ವಾರ್ಟೈಲ್ ಬೇಕು, ಕ್ವಾರ್ಟೈಲ್ 3 ಬೇಕಾಗತ್ತೆ. ಅದಾದ್ಮೇಲೆ ನನಗೇನು ಬೇಕು, ಕ್ವಾರ್ಟೈಲ್ ಡಿವಿಯೇಷನ್ ಬೇಕು, ಕ್ವಾರ್ಟೈಲ್ ಡಿವಿಯೇಷನ್. ಓಕೆ, ಅದಕ್ಕೆ ಏನೇನು ಫಾರ್ಮುಲಾ ಹಾಕೋಣ ನೋಡೋಣ. ನನಗೆ ಕ್ವಾರ್ಟೈಲ್ ಡಿವಿಯೇಷನ್ ಬೇಕು ಅಂದ್ರೆ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಡಿವೈಡೆಡ್ ಬೈ 2 ಫಾರ್ಮುಲಾ. ಹಾಗಾಗಿ ಕ್ವಾರ್ಟೈಲ್ ಡಿವಿಯೇಷನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕ್ವಾರ್ಟೈಲ್ 3
ಮೈನಸ್ ಕ್ವಾರ್ಟೈಲ್ 1 ಬೇಕು. ಕ್ವಾರ್ಟೈಲ್ 1 ಅಂದ್ರೆ ಇಸ್ ಈಕ್ವಲ್ ಟು QUAR. ಹೊಡಿರಿ, ಕ್ವಾರ್ಟೈಲ್ ಬರುತ್ತೆ ಇಲ್ಲಿ ಕೆಳಗಡೆ ಇದೆ, ಡಬಲ್ ಕ್ಲಿಕ್ ಮಾಡಿ. ದೆನ್ ಯಾವ ಡೇಟಾ ಸೆಲೆಕ್ಟ್ ಮಾಡ್ತೀರಾ ನೀವು? ಇದು ಈಲ್ಡ್ ಇನ್ ಕ್ವಿಂಟಾಲ್ಸ್. ನಿಮ್ಗೆ ಅಬ್ಸಲ್ಯೂಟ್ ಡಿವಿಯೇಷನ್ ನಮಗೆ ಸಂಬಂಧ ಇಲ್ಲ, ಈಲ್ಡ್ ಇನ್ ಕ್ವಿಂಟಾಲ್ಸ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಓಕೆ, ಆ ಡೇಟಾವನ್ನ ಸೆಲೆಕ್ಟ್ ಮಾಡಿ, ದೆನ್ ಕಾಮ ಹಾಕಿ, ಫಸ್ಟ್ ಕ್ವಾರ್ಟೈಲ್ ಅಲ್ವಾ, ಕಾಮ 1 ಹಾಕಿ, ಫಸ್ಟ್ ಕ್ವಾರ್ಟೈಲ್ ಆಗಿರೋದ್ರಿಂದ ಕಾಮ 1 ಹಾಕಿ, ಎಂಟರ್ ಹೊಡೆಯಿರಿ. ಸೊ ಕ್ವಾರ್ಟೈಲ್ 1 ವ್ಯಾಲ್ಯೂ ಎಷ್ಟಿದೆ? 24. ದೆನ್ ಕ್ವಾರ್ಟೈಲ್ 3 ಬೇಕು, ಇಸ್ ಈಕ್ವಲ್ ಟು QUAR ಹೊಡೆಯಿರಿ, ಡಬಲ್ ಕ್ಲಿಕ್ ಮಾಡಿ. ಅಗೇನ್ ಅದೇ ಈಲ್ಡ್ ಇನ್ ಕ್ವಿಂಟಾಲ್ಸ್ ಅನ್ನ ಸೆಲೆಕ್ಟ್ ಮಾಡಿ. ಓಕೆ, ಈಲ್ಡ್ ಇನ್ ಕ್ವಿಂಟಾಲ್ಸ್ ಸೆಲೆಕ್ಟ್ ಮಾಡಿ. ಈಗ ನಿಮ್ಗೆ ಯಾವ್ದು ಕ್ವಾರ್ಟೈಲ್ ಬೇಕು? ಥರ್ಡ್ ಕ್ವಾರ್ಟೈಲ್ ಬೇಕು, ಕಾಮ ಹಾಕಿ 3 ಹಾಕಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡೆಯಿರಿ. ಕ್ವಾರ್ಟೈಲ್ 3 ಬಂತು. ಕ್ವಾರ್ಟೈಲ್ 1 ಬೇಕು ಅಂದ್ರೆ ಇಸ್ ಈಕ್ವಲ್ ಟು ಡಬಲ್ ಕ್ವಾರ್ಟೈಲ್ ಮಾಡಿ, ಈ ಡೇಟಾ ಫುಲ್ ಸೆಲೆಕ್ಟ್ ಮಾಡಿ 50 ಜನದ್ದು, ಕಾಮ ಹಾಕಿ 1 ಹಾಕಿದ್ದೀವಿ. ಸೊ ವಿ ಗಾಟ್ ಕ್ವಾರ್ಟೈಲ್ 1. ದೆನ್ ಕ್ವಾರ್ಟೈಲ್ 3 ಬೇಕು ಅಂದ್ರೆ ಇಸ್ ಈಕ್ವಲ್ ಟು ಕ್ವಾರ್ಟೈಲ್ ಫಾರ್ಮುಲಾ ಹಾಕಿ, ಡಬಲ್ ಕ್ಲಿಕ್ ಹೊಡೆದು, ದೆನ್ ಈ 50 ಜನದ್ದು ಡೇಟಾ ಸೆಲೆಕ್ಟ್ ಮಾಡಿ, ಕಾಮ 3 ಹಾಕಿದ್ರೆ ದಟ್ ಮೀನ್ಸ್ ಥರ್ಡ್ ಕ್ವಾರ್ಟೈಲ್. ದೆನ್ ಕ್ವಾರ್ಟೈಲ್ ಡಿವಿಯೇಷನ್ ಅಂದ್ರೆ ಏನು? ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಡಿವೈಡೆಡ್ ಬೈ 2 ಅಲ್ವಾ? ಬ್ರಾಕೆಟ್ ಓಪನ್ ಮಾಡ್ಕೊಳ್ತೀನಿ. ಕ್ವಾರ್ಟೈಲ್ 3 ಯಾವುದು? ಇದು, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅಷ್ಟೇ, ಜಸ್ಟ್ ಕ್ಲಿಕ್, ಮೈನಸ್ ಕ್ಲಿಕ್ ಬಂತು, G6 ಮೈನಸ್. ಕ್ವಾರ್ಟೈಲ್ 1 ಯಾವುದು? ಇದು 24, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ವಾಟ್ ಇಸ್ ದಿಸ್? ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಅದು. ದೆನ್ ಡಿವೈಡೆಡ್ ಬೈ ಸಿಂಬಲ್ ಇದೆ ಇಲ್ಲಿ, ಡಿವೈಡೆಡ್ ಬೈ ಸಿಂಬಲ್ ನ ಹಾಕಿ 2 ಹಾಕಿ. ಸೊ ಐ ಹ್ಯಾವ್ ಟೇಕನ್ ದಿಸ್ G6 ಮೀನ್ಸ್ ದಿಸ್ ಇಸ್ ಕ್ವಾರ್ಟೈಲ್ 3, ಇದು ಕ್ವಾರ್ಟೈಲ್ 3 ಜಾಗ. ದೆನ್ ದಿಸ್ ಇಸ್ Q5 ಮೀನ್ಸ್ ಅದು ಇದು ಯಾವುದು? ಕ್ವಾರ್ಟೈಲ್ 1. ಸೊ ಕ್ವಾರ್ಟೈಲ್ 1 ಮೈನಸ್ ಕ್ವಾರ್ಟೈಲ್ 3 ಡಿವೈಡೆಡ್ ಬೈ 2 ಹಾಕಿದ್ರೆ ಅದು ಕ್ವಾರ್ಟೈಲ್ ಡಿವಿಯೇಷನ್. ಎಂಟರ್ ಹೊಡೆಯಿರಿ. ಸೊ ವಿ ಗಾಟ್ ಕ್ವಾರ್ಟೈಲ್ ಡಿವಿಯೇಷನ್, ದಟ್ ಈಸ್ 4. ದಟ್ಸ್ ಇಟ್, ಇಷ್ಟೇ ಬೇಕಾಗಿದ್ದು. ಸೊ ಫೈನಲಿ ವಾಟ್ ಈಸ್ ಅವರ್ ಔಟ್ಪುಟ್ ನೀಡೆಡ್? ಔಟ್ಪುಟ್ ಅಂತ ಬರ್ಕೊಳ್ಳಿ. ಔಟ್ಪುಟ್ ಅಂತ ಬರ್ಕೊಂಡು ನಿಮ್ಗೆ ಏನ್ ಬೇಕಾಗಿತ್ತು? ಡೇಟಾ ಮೀನ್ ಡಿವಿಯೇಷನ್. ಸೊ ಮೀನ್ ಡಿವಿಯೇಷನ್ ಅಂತ ಬರ್ಕೊಳ್ಳಿ. ಮುಂದೆ ಬೇಕಿದ್ರೆ ವ್ಯಾಲ್ಯೂ ಬರೀರಿ. ವಾಟ್ ಇಸ್ ದ ವ್ಯಾಲ್ಯೂ ವಿ ಗಾಟ್ ಫಾರ್ ಮೀನ್ ಡಿವಿಯೇಷನ್? ಮೀನ್ ಡಿವಿಯೇಷನ್ ವ್ಯಾಲ್ಯೂ 4.952. 4.952. Then we need quartile deviation. Quartile deviation ಅದನ್ನು ಕೂಡ ಕಂಡುಹಿಡಿದಿದ್ದೀವಿ. ಅದ್ರ ವ್ಯಾಲ್ಯೂ ಎಷ್ಟು ಬಂತು? Quartile deviation we got here, it is quartile deviation value ಎಷ್ಟು ಬಂದಿದೆ? 4 ಬಂದಿದೆ. 4. That's it. So this is the output we have needed. ಇದೇ ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್. ಇಷ್ಟಕ್ಕೆ ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರೋದು. ಓಕೆ, ಸೊ ದಿಸ್ ಇಸ್ ದ ಥಿಂಗ್, ಔಟ್ಪುಟ್. ಇಷ್ಟ ಎಕ್ಸ್ಪೆರಿಮೆಂಟ್, ಬೇರೆ ಏನಿಲ್ಲ. ನಾವು ಫಸ್ಟ್ ಏನ್ ಮಾಡಿದ್ವಿ? 50 ಜನ ಫಾರ್ಮರ್ ನೇಮ್ಗಳನ್ನ ಬರ್ಕೊಂಡ್ವಿ. ಪರ್ಸನ್ 1, ಪರ್ಸನ್ 2, ಪರ್ಸನ್ 3 ಅಪ್ ಟು ಪರ್ಸನ್ 50 ಡ್ರ್ಯಾಗ್ ಮಾಡಿದೆ. ದೆನ್ ಈಲ್ಡ್ ಇನ್ ಕ್ವಿಂಟಾಲ್ಸ್ ಅಂತ ಬರ್ಕೊಂಡು 20 ಕ್ವಿಂಟಾಲ್ ಇಂದ 40 ಕ್ವಿಂಟಾಲ್ ರೇಂಜ್ ಒಳಗಡೆ ನಾನು ರ್ಯಾಂಡಮ್ ಆಗಿ ಡೇಟಾ ಸೆಲೆಕ್ಟ್ ಮಾಡಿದೆ. ಆ ರ್ಯಾಂಡಮ್ ಡೇಟಾವನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ವ್ಯಾಲ್ಯೂಸ್ ಆಗಿ ಕಾಪಿ ಪೇಸ್ಟ್ ಮಾಡ್ಕೊಂಡೆ. ಸೊ 50 ಜನಕ್ಕೂ ವ್ಯಾಲ್ಯೂಸ್ ಬಂತು. 50 ಜನಕ್ಕೂ ವ್ಯಾಲ್ಯೂಸ್ ಬಂದ ಮೇಲೆ ಫಸ್ಟ್ ಐ ಹ್ಯಾವ್ ಟು ಫೈಂಡ್ ಔಟ್ ಮೀನ್ ಡಿವಿಯೇಷನ್. ಹಾಗಾಗಿ ಮೀನ್ ಕಂಡಿಡ್ಕೊಂಡೆ. ಮೀನ್ ಅಂದ್ರೆ ಏನು? ಈ 50 ಕ್ವಿಂಟಾಲ್ಸ್ ಏನಿದೆಯಲ್ಲ 50 ಜನದ್ದು, ಆ ಕ್ವಿಂಟಾಲ್ಸ್ ಗಳದ್ದು 50 ಜನದ್ದು ಡಿವೈಡೆಡ್ ಬೈ ಆ ವ್ಯಾಲ್ಯೂಸ್ 50 ಜನದ್ದು ಆಡ್ ಮಾಡಿ ಡಿವೈಡೆಡ್ ಬೈ 50 ಮಾಡಿದ್ರೆ ನಮ್ಗೆ ಮೀನ್ ಬರುತ್ತೆ. ಅದನ್ನ ನಾನು ಏನ್ ಫಾರ್ಮುಲಾ ಯೂಸ್ ಮಾಡಿದೀನಿ? ಇಸ್ ಈಕ್ವಲ್ ಟು ಆವರೇಜ್ ಫಾರ್ಮುಲಾ ಯೂಸ್ ಮಾಡಿ ಇಷ್ಟು ಡೇಟಾ ಸೆಲೆಕ್ಟ್ ಮಾಡಿ ಎಂಟರ್ ಹೊಡೆದ್ರೆ ನಿಮ್ಗೆ ಮೀನ್ ಬರುತ್ತೆ. ದೆನ್ ಮೀನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡ್ಬೇಕಲ್ಲ, ಅದಕ್ಕೆ ನನಗೆ ಅಬ್ಸಲ್ಯೂಟ್ ಡಿವಿಯೇಷನ್ ಬೇಕು. ಅದನ್ನ ನೆಕ್ಸ್ಟ್ ಬರ್ಕೊಂಡು ಇಸ್ ಈಕ್ವಲ್ ಟು ಹಾಕಿ ABS ಅಂದ್ರೆ ಅಬ್ಸಲ್ಯೂಟ್ ನಂಬರ್ ಹಾಕಿ, ದೆನ್ ಇಲ್ಲಿ B3 ಫಸ್ಟ್ ನಂಬರ್ B3 ತಗೊಂಡೆ, ಇಲ್ಲಿ 30 ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಬರುತ್ತೆ. ದೆನ್ ಇಲ್ಲಿ 28.8 ಮೇಲೆ ಕ್ಲಿಕ್ ಮಾಡಿದ್ರೆ G2 ಬಂತು. ಆ G2 ಚೇಂಜ್ ಆಗಬಾರ್ದು ಅಂತ G ಹಿಂದ್ಗಡೆ $2 ಹಿಂದ್ಗಡೆ $, ಹಾಕಿದ್ರೆ ನೀವು ಡ್ರ್ಯಾಗ್ ಮಾಡಿದ್ರು ಕೂಡ G2 ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಅದನ್ನ ಹಾಕಿ ಎಂಟರ್ ಹೊಡೆದೆ, ನನಗೆ 1.2 ಬಂತು. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಈ ಒಂದು ಮೂಲೆಯಲ್ಲಿ ಬ್ಲಾಕ್ ಕಲರ್ ಪ್ಲಸ್ ಮಾರ್ಕ್ ಬಂದಾಗ ಇಲ್ಲಿ ಹಿಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 50 ವ್ಯಾಲ್ಯೂಗಳಿಗೂ ನಮ್ಗೆ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಬರುತ್ತೆ. ದಿಸ್ ಇಸ್ ಓನ್ಲಿ ಅಬ್ಸಲ್ಯೂಟ್ ಡಿವಿಯೇಷನ್. ದೆನ್ ಮೀನ್ ಡಿವಿಯೇಷನ್ ಬೇಕು ಅಂದ್ರೆ ಈ 50 ಡಿವಿಯೇಷನ್ ವ್ಯಾಲ್ಯೂ ಇದೆಯಲ್ಲ ಇದಕ್ಕೆ ಅವರೇಜ್ ತಗೋಬೇಕು. ಬಟ್ ದಟ್ ಮೀನ್ಸ್ ವಾಟ್? ಈ 50 ಆಡ್ ಮಾಡಿ ಡಿವೈಡೆಡ್ ಬೈ 50 ಮಾಡಿದ್ರೆ ವಿ ಗೆಟ್ ಮೀನ್ ಡಿವಿಯೇಷನ್. ಅದಕ್ಕೆ ಫಾರ್ಮುಲಾ ಏನು? ಇಸ್ ಈಕ್ವಲ್ ಟು ಅವರೇಜ್ ಫಾರ್ಮುಲಾ ತಗೊಳ್ಳಿ, ಡಬಲ್ ಕ್ಲಿಕ್ ಮಾಡಿ ಈ 50 ಜನದ್ದು ಡೇಟಾ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆಯಿರಿ. ವಿ ಗೆಟ್ ಮೀನ್ ಡಿವಿಯೇಷನ್. ದಟ್ ಇಸ್ ದಿಟ್, ಅಷ್ಟೇ. ಅದು ಮೀನ್ ಡಿವಿಯೇಷನ್ ಕಂಡುಹಿಡಿಯೋದು. ದೆನ್ ಕ್ವಾರ್ಟೈಲ್ 1, ಕ್ವಾರ್ಟೈಲ್ 3 ಕ್ವಾರ್ಟೈಲ್ ಡಿವಿಯೇಷನ್ಸ್ ಬೇಕು ನಮಗೆ. ಕ್ವಾರ್ಟೈಲ್ 1 ಏನ್ ಮಾಡಿ? ಕ್ವಾರ್ಟೈಲ್ QUAR ಹೊಡಿರಿ, ಅಲ್ಲಿ ಕ್ವಾರ್ಟೈಲ್ ಬರುತ್ತೆ, ಡಬಲ್ ಕ್ಲಿಕ್ ಮಾಡಿ ಈ ಒಂದು ಕ್ವಿಂಟಾಲ್ಸ್ ಅಲ್ಲಿ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಯಾಕೆಂದ್ರೆ ನಮಗೆ ಡಿವಿಯೇಷನ್ಸ್ ಇದನ್ನ ನಾವು ಕಂಡುಹಿಡಿದಿರೋದು
ದಿಸ್ ಇಸ್ ಓನ್ಲಿ ಫಾರ್ ವಾಟ್ ಮೀನ್ ಡಿವಿಯೇಷನ್ ಮಾತ್ರ, ಇದಕ್ಕೂ ಕ್ವಾರ್ಟೈಲ್ ಡಿವಿಯೇಷನ್ಗೂ ಸಂಬಂಧ ಇಲ್ಲ. ಹಾಗಾಗಿ ನಿಮ್ಗೆ ಏನಿದ್ರು ಈಲ್ಡ್ ಇನ್ ಕ್ವಿಂಟಾಲ್ಸ್ ಇದೆಯಲ್ಲ ಅದು ಮಾತ್ರ ಲೆಕ್ಕ. ಹಾಗಾಗಿ ಕ್ವಾರ್ಟೈಲ್ 1 ಏನಿದೆಯಲ್ಲ ಇಸ್ ಈಕ್ವಲ್ ಟು ಕ್ವಾರ್ಟೈಲ್ ಫಾರ್ಮುಲಾ ಹಾಕಿ ಈ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡಿ ಕಾಮಾ 1 ಹಾಕಿ. ಕಾಮಾ 1 ಮೀನ್ಸ್ ವಾಟ್? ಫಸ್ಟ್ ಕ್ವಾರ್ಟೈಲ್. ಎಂಟರ್ ಹೊಡೆಯಿರಿ. ದೆನ್ ಕ್ವಾರ್ಟೈಲ್ 3 ಬೇಕು ಆಸ್ ಯೂಶುವಲ್ ಇಸ್ ಈಕ್ವಲ್ ಟು ಕ್ವಾರ್ಟೈಲ್ ಫಾರ್ಮುಲಾ ಹಾಕಿ ಡಬಲ್ ಕ್ಲಿಕ್ ಮಾಡಿ ಈ ಡೇಟಾ ಸೆಲೆಕ್ಟ್ ಮಾಡಿ ಕಾಮಾ 3 ಹಾಕಿ. ಕಾಮಾ 3 ಮೀನ್ಸ್ ವಾಟ್? ಥರ್ಡ್ ಕ್ವಾರ್ಟೈಲ್. ಎಂಟರ್ ಮಾಡಿ. ದೆನ್ ಕ್ವಾರ್ಟೈಲ್ ಡಿವಿಯೇಷನ್ ಬೇಕು ಅಂದ್ರೆ ಏನ್ ಫಾರ್ಮುಲಾ? ಇಟ್ ಈಸ್ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಡಿವೈಡೆಡ್ ಬೈ 2. ಕ್ವಾರ್ಟೈಲ್ 3 ವ್ಯಾಲ್ಯೂ ಎಷ್ಟು? 32 ಮೈನಸ್ ಕ್ವಾರ್ಟೈಲ್ 1 ವ್ಯಾಲ್ಯೂ ಎಷ್ಟು? 24 ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಇಸ್ ಈಕ್ವಲ್ ಟು ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ, ಇದು ಫಾರ್ಮುಲಾ ಹಾಕಿರೋದು. ಇಸ್ ಈಕ್ವಲ್ ಟು ಬ್ರಾಕೆಟ್ ಓಪನ್ ಮಾಡಿ 32 ಸೆಲೆಕ್ಟ್ ಮಾಡಿ ಮೈನಸ್ 24 ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ವಿ ಗೆಟ್ ಕ್ವಾರ್ಟೈಲ್ ಡಿವಿಯೇಷನ್. ದಟ್ಸ್ ವಾಟ್ ವಿ ಹ್ಯಾವ್ ರಿಟರ್ನ್ ಔಟ್ಪುಟ್. ಮೀನ್ ಡಿವಿಯೇಷನ್ ಇಸ್ 4.952 and quartile deviation is 4. So that is it, the experiment number 16, and that is it from this session. Thank you for watching this session. Thank you very much.